ಮರುಭೂಮಿಯಲ್ಲಿ ಹೇಗೆ ಕೃಷಿ ಮಾಡ್ತಾರೆ ಅಂತ. ಈ ಒಂದು ಕೃಷಿ ಭೂಮಿ ಬಹಳ ವಿಶೇಷ. ಕನ್ನಡ ವರ್ಡು ಸುಸ್ವಾಗತ. ಎಲ್ಲರಿಗೂ ಸೌದಿ ಬಗ್ಗೆ ಏನ್ ಇಷ್ಟ ಆಯ್ತು ಅಂತ ಕೇಳಿದೆ. ನಮ್ಮ ಸಂಪತ್ ಶೆಟ್ಟರ್ನ ಕೇಳಿದೆ, ಒಂದು ಉತ್ತರ ಕೊಟ್ಟರು. ತಲೆ ಕೆಟ್ಟೋಯ್ತು ನನಗೆ. ನಮ್ಮ ಹಾರ್ಡ್ ಕೋರ್ ಸಬ್ಸ್ಕ್ರೈಬರ್ ನಮ್ಮ ಜೊತೆಗಿದ್ದಾರೆ. ದೇಶದಲ್ಲಿ ಆಲ್ಕೋಹಾಲ್ ಸಿಗ್ದಿದ್ದಾಗ ಏನ್ ಮಾಡೋದು? ತಿಂದವರೆಲ್ಲ ಕುದುರೆ ಆಗಿದ್ದಾರೆ ಅಂತ ಕೂಡ ಕೇಳ್ಪಟ್ಟಿದ್ದೀನಿ. ಬಟ್ ಲಿಮಿಟ್ ಆಗಿ ತಿನ್ಬೇಕು, ಇಲ್ಲಾಂದ್ರೆ ಓವರ್ ಈಟ್ ಆಗ್ಬಿಟ್ಟು ಆಮೇಲೆ ಡಬಲ್ ಕುದುರೆ ಆಗ್ಬಿಟ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಎಲ್ಲೇ ಈ ದೇಶದಲ್ಲಿ ಭೂಮಿ ಆಗಿದ್ರು ನೀರ್ ಸಿಗಲ್ಲ ಗುರು, ಪೆಟ್ರೋಲ್ ಉಕ್ಕಿ ಹರಿಯತ್ತೆ ಅಂತ. ನಮ್ಮ ವಿದ್ಯಾ ಮೇಡಮ್ನ ಕೇಳಿದಾಗ ಫುಲ್ ಸ್ಟೋರಿಗಳು ಹೇಳಿದ್ರು, ನಾನು ಎದುರೋಗ್ಬಿಟ್ಟೆ. ನೆನ್ನೆ ಇಲ್ಲಿಯ ಲೋಕಲ್ ಡ್ರೆಸ್ ಹಾಕೊಂಡು ಎಲ್ರು ನಾನು ಅರೇಬಿಕ್ ಅನ್ಕೊಂಬಿಟ್ಟು ಕನ್ಫ್ಯೂಸ್ ಆಗ್ಬಿಟ್ರು ಗುರು. ಅದಕ್ಕೋಸ್ಕರ ಇವತ್ತು ವಾಪಸ್ ನಾರ್ಮಲ್ ಆಗ್ಬಿಟ್ಟಿದ್ದೀನಿ. ಶುಭೋದಯ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್. ನಾನಿದ್ದೀನಿ ಸೌದಿ ಅರೇಬಿಯಾದ ಸುಂದರವಾದ ಬ್ರೈಡ್ ಆಫ್ ರೆಡ್ ಸಿ ನಗರವಾದ ಅಜ್ಜಿಯ ಮನೆಯಾದ ಜೆದ್ದಾಗೆ. ನನ್ನ ಜೊತೆಗಿದ್ದಾರೆ 3 ಕನ್ನಡಿಗರು. ಆಸ್ ಆಲ್ವೇಸ್ ನಮ್ಮ ಗಲ್ಫ್ ಕನ್ನಡಿಗ ಮೋಹನ್ನು, ನಮ್ಮ ಸಾದಿಕ್ ಬ್ರದರು, ಹಾಗೆ ಚೋಟು ಓಂಕಾರ್. ಎಲ್ಲದಕ್ಕಿಂತ ಚಿಕ್ಕವನು, ಅದಕ್ಕೆ ಅವನ ಚೋಟು ಅಂತ ಕರೆಯೋದು. ನಮ್ಮ ಹುಬ್ಬಳ್ಳಿ ಹುಡುಗ. ಇವರು ನೀವು ಮಂಗಳೂರವರಾ? ಇವತ್ತಿನ ಕಾರ್ಯಕ್ರಮ ಏನಪ್ಪ ಅಂದರೆ, ಫಸ್ಟು ತುಂಬ ದಿವಸ ಆಗೋಯ್ತು ರೀ ದಿನ ಅರೇಬಿಕ್ ಫುಡ್ ತಿಂದು ಬೇಜಾರಾಗ್ಬಿಟ್ಟಿದೆ. ಅದಕ್ಕೆ ಏನು ಅಂದ್ಕೊಂಡ್ವಿ ಅಂದರೆ, ನಮ್ಮ ದಕ್ಷಿಣ ಭಾರತದ ದೋಸೆ ಇಡ್ಲಿ ತಿನ್ನೋಣ ಅಂದ್ಬಿಟ್ಟು ಇಲ್ಲಿ ಒಂದು ಮಚ್ಲಿ ಅಂತ ಒಂದು ಭಾರತೀಯ ಶೈಲಿಯ ರೆಸ್ಟೋರೆಂಟ್ ಇದೆ, ಅಲ್ಲಿ ತಿಂಡಿ ತಿಂತೀವಿ. ಅದಾದಮೇಲೆ ನಿಮಗೆ ಇವತ್ತಿನ ವಿಡಿಯೋಲಿ ತೋರಿಸ್ತೀವಿ ಮರುಭೂಮಿಯಲ್ಲಿ ಹೇಗೆ ಕೃಷಿ ಮಾಡ್ತಾರೆ ಅಂತ ಅಲ್ವಾ. ಇದು ನಮ್ಮ ಮೋಹನ್ ಐಡಿಯಾ. ಲಾಸ್ಟ್ ಟೈಮ್ ಅವ್ರು ಹೋಗಿದ್ರಂತೆ. ಅಲ್ಲಿ ಹೋಗಿ ಸೌದಿ ಅರೇಬಿಯಾದಲ್ಲಿ ಕೃಷಿ ಹೇಗೆ ಮಾಡ್ತಾರೆ. ನೀರು ಬಹಳ ಕಮ್ಮಿ ಇದೆ ದೇಶದಲ್ಲಿ, ಒಂದೇ ಒಂದು ನದಿಯ ಮೂಲ ಇಲ್ಲ. ಆದ್ರೂ ಕೃಷಿ ಹೇಗೆ ಮಾಡ್ತಾರೆ, ಹೇಗೆ ಫಲವತ್ತಾಗಿ ಬೆಳೆಗಳನ್ನು ಬೆಳೀತಾರೆ, ಹಣ್ಣುಗಳನ್ನು ಬೆಳೀತಾರೆ, ತರಕಾರಿಗಳನ್ನ ಬೆಳೀತಾರೆ, ಪ್ರತಿಯೊಂದು ತೋರಿಸ್ತೀವಿ ಇವತ್ತಿನ ವಿಡಿಯೋಲಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸ್ವಾಗತ. ಹೋಟ್ಲಲ್ಲಿ ಮೈಸೂರು ಪಾಕ್ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಜಿಲೇಬಿ, ಲಾಡು, ಮೈಸೂರು ಪಾಕು ಎಲ್ಲ ಇದೆ ಇಲ್ಲಿ. ಬಾದುಷಾ, ಒಣಗೋಗಿರೋ ದೋಸೆ, ಸೀದೋಗಿರೋ ಇಡ್ಲಿ, ಹಾಗೆ ಬಹಳ ಕೆಟ್ಟ ಕ್ವಾಲಿಟಿಯ ಊಟ ತಿಂಡಿನ ಮಚ್ಲಿಲಿ ಕೊಟ್ಟರು. ಬೇಜಾರಾಗ್ಬಿಟ್ಟು ಅದಕ್ಕೆ ಇನ್ನೊಂದು ಕರ್ನಾಟಕ ರೆಸ್ಟೋರೆಂಟ್ ಇದೆ, ಅದು ಕೇರಳದವ್ರದ್ದು. ಇಲ್ಲಿ ಕೇರಳದವ್ರದ್ದೇ ದರ್ಬಾರು ಇಡೀ ಸೌದಿ ಅರೇಬಿಯಾದಲ್ಲಿ. ಹೈಯೆಸ್ಟ್ ಇಮಿಗ್ರೆಂಟ್ಸು ಅವರೇ ಇರೋದು ಇಲ್ಲಿ ಅದೋ ಒಂದು ರಾಯಲ್ ಕಿಚನ್ ಅಂತ ಇಂಡಿಯನ್ ಫ್ಯಾಮಿಲಿ ರೆಸ್ಟೋರೆಂಟ್ ಇದೆ, ಅಲ್ಲಿಗೆ ಬಂದಿದ್ದೀವಿ. ಐ ಹೋಪ್ ಇಲ್ಲಾದರೂ ತಿಂಡಿ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಕನ್ನಡಿಗರ ಹೋಟ್ಲು, ಬಹಳ ಖುಷಿ ಆಗ್ತಾ ಇದೆ. ಒಳ್ಳೆ ತಿಂಡಿ ತಿನ್ನಿಸ್ತೀರಾ? ಬಿಸಿ ಮಾಡ್ಕೊಡ್ಬೇಕಾಯ್ತಾ? ಬೇಜಾರು ಮಾಡಬಾರ್ದು ನಮಗೆ. ಲಾಸ್ಟ್ ಹೋಟ್ಲಲ್ಲಿ ನಮಗೆ ಬೇಜಾರಾಗೋಯ್ತು. ನಮ್ಮ ಬ್ರದರು ಬಹಳ ಖುಷಿ ಆಯ್ತು ನೋಡಿ. ದೂರದ ದೇಶದ, ನಮ್ಮ ಭಾರತ ದೇಶದಿಂದ ಬಂದು, ಕರ್ನಾಟಕದಿಂದ ಬಂದು ಇಲ್ಲೊಂದು ಹೋಟ್ಲು ಮಾಡಿದ್ದಾರೆ. ನಿಮ್ಮ ಹೆಸರೇನು? ಇಮ್ರಾನ್. ಯಾವ ಊರು ಮೂಲತಃ? ನಾನು ಅನ್ಕೊಂಡೆ ಇವ್ರು ಕೆಲಸ ಮಾಡ್ತಾರೆ ಅಂತ. ಇವರೇ ಓನರ್ ಅಂತೆ, ದುಬೈಲಿ ಇದ್ರಂತೆ. ಇವಾಗ ಇಲ್ಲಿ ಬಂದು ಹೋಟ್ಲ್ ಓಪನ್ ಮಾಡಿದ್ದಾರೆ. ನಾನು ಕ್ವಾಲಿಟಿ ಫುಡ್ ಕೊಡೋಕೆ ಟ್ರೈ ಮಾಡ್ತಾ ಇದ್ದೀನಿ ಸರ್, ಅಫೋರ್ಡಬಲ್ ರೇಟಲ್ಲಿ. ಒಂಚೂರು ತಪ್ಪಾಗಬಾರ್ದು, ಆ ರೀತಿ ನೋಡ್ಕೋತಾ ಇದೀನಿ, ನನ್ನ ಕೈಲಾದಷ್ಟು ಅಂತ ಹೇಳಿದ್ರು. ಖುಷಿ ಆಯ್ತು ರೀ ಇಮ್ರಾನ್. ನೋಡಿ ನಮ್ಮದು ತುಪ್ಪದ ದೋಸೆ ಬಂತು. ತುಂಬ ದಿವಸಗಳ ನಂತರ ತುಪ್ಪದ ದೋಸೆ ತಿಂತಾ ಇದೀನಿ. ಹೋಟೆಲ್ ಹೆಸರು ರಾಯಲ್ ಕಿಚನ್ ಇಂಡಿಯನ್ ರೆಸ್ಟೋರೆಂಟ್. ಬನ್ನಿ ಕನ್ನಡಿಗರು ಬಂದರೆ ಇಲ್ಲಿಗೆ. ನಮ್ಮ ಕನ್ನಡಿಗ ಸ್ನೇಹಿತರು ಸಖತ್ ಬಿಸಿಯಾಗಿ ಫ್ರೆಶ್ ತಿಂಡಿ ಕೊಟ್ಟರು. ಸೆಟ್ ದೋಸೆ ತುಪ್ಪದಲ್ಲಿ ಮಾಡಿರೋದು, ಚಿಕನ್ ಗ್ರೇವಿ ವಿತ್ ಪುಂಡಿ, ಮಂಗಳೂರು ಸ್ಟೈಲ್ ತಿಂಡಿ ಇದು. ಬಿಸಿ ಪೂರಿ ಮತ್ತು ಬಿಸಿ ಈರುಳ್ಳಿ ದೋಸೆ, ಇದು ಕೂಡ ಚೆನ್ನಾಗಿತ್ತು ರೀ. ಸೊ ಏನು ಮೋಸ ಇಲ್ಲ ಬಂದಿದ್ದಕ್ಕೂ. ನಮ್ಮ ಭಾರತ ದೇಶದ ಹೆಮ್ಮೆಯ ಬಾವುಟ ಕೂಡ ರಾರಾಜಿಸ್ತಾ ಇದೆ ರಾಯಲ್ ಕಿಚನಲ್ಲಿ. ಪಕ್ಕದಲ್ಲಿ ನಮ್ಮ ಕರುನಾಡಿನ ಬಾವುಟ ಕೂಡ ಹಾಕಿ ಅಂತ ನಮ್ಮ ಬ್ರದರ್ಗೆ ಹೇಳಿದ್ದೀನಿ. ಯಾವಾಗ ಹಾಕ್ತೀರಾ ಬ್ರೋ? ವೆರಿ ಗುಡ್. ಜೈ ಕರ್ನಾಟಕ. ನಮ್ಮ ಬ್ರದರ್ನ ಬಿಲ್ ಕೇಳ್ತಾ ಇದೀವಿ, ಬಿಲ್ ಕೊಡ್ತಾ ಇಲ್ಲ ಬ್ರೋ. ಬಿಲ್ ಕೊಡಿ. ಫಸ್ಟ್ ಟೈಮ್ ಬಂದಿದ್ದೀರಲ್ಲ, ಇನ್ಶಾಅಲ್ಲಾ ನೆಕ್ಸ್ಟ್ ಟೈಮ್ ನೋಡುವ. ಇವಾಗ ನಮ್ಮ ಕರ್ನಾಟಕ ಬಂದು ಫಸ್ಟ್ ಟೈಮ್ ಅಷ್ಟು ಕೊಡ್ತಿದ್ರೆ ಹೆಂಗೆ ಹೇಳಿ. ನೋಡ್ರಿ, ನಮ್ಮ ಪ್ರೀತಿಯಿಂದ ನಮ್ಮ ಬ್ರದರು ನಮಗೆ ಬಿಲ್ ಕೂಡ ಇಸ್ಕೊಳಲ್ಲ ಅಂತ ಹೇಳ್ತಾ ಇದ್ದಾರೆ. ಇರ್ಲಿ, ಈ ಪ್ರೀತಿ ಇರ್ಲಿ, ರಿಜಿಸ್ಟರ್ ಮಾಡೋಣ ಈ ಪ್ರೀತಿಯನ್ನ. ಒಳ್ಳೇದಾಗ್ಲಿ. ಬಂದವರೆಲ್ಲ ರಾಯಲ್ ಕಿಚನ್ಗೆ ಬನ್ನಿ. ಬೆಳಗಿನ ತಿಂಡಿಗೆ, ಮಧ್ಯಾಹ್ನದ ಊಟಕ್ಕೆ, ರಾತ್ರಿ ಊಟಕ್ಕೆ. ಜದ್ದಾಲಿ. ಯಾವ ಏರಿಯಾ ಇದು? ಬನ್ನಿ ಮಲ್ಲಿಕ್ ಅಂತ ಏರಿಯಾ. ಓಕೆ. ಎಲ್ಲ ಕನ್ನಡಿಗರಿಗೆ ಒಂದು ಕರೆ. ಒಳ್ಳೇದಾಗ್ಲಿ ಬ್ರೋ, ಮತ್ತೆ ಸಿಗೋಣ.
ಟೇಕ್ ಕೇರ್. ರಿಜ್ವಾನ್ ಬಾಯ್. ಒಳ್ಳೆದಾಗಲಿ. ಇವರು ಬ್ರದರ್ಸ್, ಇವ್ರ ತಮ್ಮ. ಓಕೆ 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 ಬರ್ಲಾ? ನೋಡಿ ಕನ್ನಡ ವರ್ಡು ಸುಸ್ವಾಗತ. ಒಂದು ಸೈಡ್ ಬೇಜಾರಾದ್ರೆ ಇನ್ನೊಂದು ಸೈಡ್ ಸೂಪರ್ ಖುಷಿ ಆಗುತ್ತೆ. ನೋಡಿ ತಿಂಡಿ ಸಕ್ಕತ್ತಾಗಿತ್ತು ಟೇಸ್ಟು. ಕರ್ನಾಟಕಕ್ಕೆ ಹೋಗಿ ಬಂದಂಗಾಯ್ತು. ಹೋಟೆಲ್ಗೆ ಧನ್ಯವಾದ. ಈಗ ಹೋಗ್ತೀವಿ ಮರುಭೂಮಿಯಲ್ಲಿ ಫಾರ್ಮಿಂಗ್ ತೋರಿಸೋದಿಕ್ಕೆ. ಪರಿಚಯ ಇರದೇ ಇದ್ದರೂ ಪರಿಚಿತ ನಾವು ಎಲ್ಲರೂ, ಖುಷಿರು ಏನೇ ಆದರೂ. ಇನ್ನೇನು ನಿಮಗೆ ಮರುಭೂಮಿಯಲ್ಲಿ ತೋಟವನ್ನ ತೋರಿಸಲಿದ್ದೇವೆ. ಬರ್ತಾ ಇದ್ದೀವಿ. ಹಸಿರು ಕಾಣಿಸ್ತಾ ಇದೆ ದೂರದಲ್ಲಿ. ಮೋಸ್ಟ್ಲಿ ಅದೇ ತೋಟ ಇರಬೇಕು. ರೈತರು ಕೃಷಿ ಮಾಡ್ತಾ ಇರೋದನ್ನು ಕೂಡ ತೋರಿಸೋ ಪ್ರಯತ್ನ ಇರುತ್ತೆ ಇವತ್ತು. ಬಹಳ ಒಳಗೆ ಡೀಪಾಗಿ ಬರಬೇಕು ಸೌದಿಲಿ. ಸೊ ವಿಡಿಯೋನ ಲೈಕ್ ಮಾಡಿ ಮರಿಬೇಡಿ. ರೋಡು ಸರಿ ಇಲ್ಲ ಇಲ್ಲಿ. ಫಸ್ಟ್ ಟೈಮ್ ರೋಡ್ ಸರಿ ಇಲ್ದಿರೋ ಜಾಗಕ್ಕೆ ಬಂದಿದ್ದೀವಿ, ಅಂದರೆ ಒಳಗೆ ಬಂದಿದ್ದೀವಿ ಅಂತ ಅರ್ಥ. ನಾವು ನಮ್ಮ ರಾಜ್ಯ ನಿಜವಾಗ್ಲೂ ಭಾಗ್ಯ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಇಲ್ಲೊಮ್ಮೆ ಗಮನ ಕೊಡಿ. ಕಲ್ಲು ಬಂಡೆಗಳು ಇಲ್ಲೆಲ್ಲ ಆಚೆ ಹಾಕಿದಾರಲ್ಲ, ಇದು ಒಳಗಿರೋಂಥದ್ದು ಕೃಷಿ ಭೂಮಿ. ಕೃಷಿ ಭೂಮಿಯನ್ನು ಕ್ಲಿಯರ್ ಮಾಡುವಂತಹ ನಿಟ್ಟಿನಲ್ಲಿ ತೆಗೆದಿರುವಂತಹ ಎಕ್ಸ್ಕವೇಷನಲ್ಲಿ ಮಣ್ಣಲ್ಲಿ ಬಂದಿರುವಂತಹ ಕಲ್ಲು ಮತ್ತು ಬಂಡೆಯ ಚೂರುಗಳಿದು ಎಷ್ಟರ ಮಟ್ಟಿಗಿದೆ ಅಂದರೆ ಎಷ್ಟು ಕಷ್ಟಪಟ್ಟಿರ್ಬೋದು. ಈ ಒಂದು ಚಿಕ್ಕ ಕೃಷಿ ಭೂಮಿ ಮಾಡೋದಕ್ಕೆ ಮರುಭೂಮಿಯಲ್ಲಿ ತುಂಬ ಕಷ್ಟ ಇದೆ ಇಲ್ಲಿ. ಆದರೆ ನಮಗೆ ಎಂಥ ಭಾಗ್ಯ ಇದೆ ಅಂದರೆ ಎಲ್ಲಿ ಸುಮ್ಮನೆ ಹಿಂಗೆ ಅಂದರೆ ಇದರಷ್ಟು ಕಷ್ಟ ಖಂಡಿತ ಇಲ್ಲ. ಎಲ್ಲೇ ಗಿಡ ನೆಡಬೇಕು ಅಂದ್ರೂ ಬಹಳ ಸುಲಭ ಆಗುತ್ತೆ. ಆದರೆ ಇಲ್ಲಿ ತುಂಬ ಎಕ್ಸ್ಟ್ರೀಮ್ ಡಿಫಿಕಲ್ಟ್ ಫಾರ್ಮಿಂಗ್ ಅಂತಲೇ ಕರಿಬೋದು ಇಲ್ಲಿ ಈ ಪ್ರಾಂತ್ಯದಲ್ಲಿ. ದೇಶದಲ್ಲಿ ಆಲ್ಕೋಹಾಲ್ ಸಿಗದಿದ್ದಾಗ ಏನು ಮಾಡೋದು? ಹಾಲು ಕುಡಿಯೋದು. ಕೊನೆಗೂ ಸಿಕ್ಕಾಪಟ್ಟೆ ಸರ್ಕಸ್ ಮಾಡಿ ತಲುಪಿದ್ದೀವಿ. ಮರುಭೂಮಿಯ ಮಧ್ಯೆ ಇರುವಂತಹ ಕೃಷಿ ಭೂಮಿಯನ್ನು ನೋಡಲು ಹೆಂಗೆ ಮಾಡಿದ್ದಾರೆ ಈ ಜಾಗವನ್ನು, ಇಲ್ಲಿನ ನೀರಿನ ಮೂಲ ಏನು, ಪ್ರತಿಯೊಂದನ್ನು ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಈ ಒಂದು ತೋಟವನ್ನು ನೋಡ್ಕೋತಾ ಇರೋದು ಯೆಮೆನ್ ದೇಶದ ವರ್ಕರ್ಸು ಸ್ನೇಹಿತರು. ಅವ್ರ ಪರ್ಮಿಷನ್ ಕೇಳಿದ್ವಿ, ಎಂಜಾಯ್ ಮಾಡಿ ತೋಟ ವಾತಾವರಣನ, ಏನಾದ್ರು ಬೇಕಂದರೆ ಕೇಳಿ ಅಂದರು. ಒಳಗೆ ಬರ್ತಿದ್ದಂಗೆ ನೀವು ನೋಡ್ಬೋದು ಪಾಮ್ ಟ್ರೀಸ್, ಖರ್ಜೂರದ ಮರಗಳು ತುಂಬ ಸೊಂಪಾಗಿ ಬೆಳೆದಿರೋದನ್ನು ನೀವು ನೋಡ್ಬೋದು. ಇದರ ಮಧ್ಯ ನಿಮಗೆ ಮಾವಿನ ಗಿಡಗಳು ಸದ್ಯಕ್ಕೆ ಕಾಣಿಸ್ತಾ ಇದೆ, ಮರಗಳು ಕೂಡ ಇದೆ. ಪ್ರತಿಯೊಂದು ತೋರಿಸ್ತೀನಿ ಹೋಗ್ತಾ ಹೋಗ್ತಾ. ತೋಟದ ಒಳಗೆ ಹೋಗೋಣ. ಇದು ಪಿಕಪ್ ಟ್ರಕ್ಕು. ಈ ಗಾಡಿದೆ ಎಲ್ಲ ತರೋದು. ಡೋಂಟ್ ಎಂಟರ್ ವಿತೌಟ್ ಪರ್ಮಿಷನ್ ಅಂತೆಲ್ಲ ಬರೆದಿದ್ದಾರೆ. ಇಲ್ಲಿ ಕೂತ್ಕೊಂಡು ಚಿಲ್ ಮಾಡ್ಬೋದು ನೀವು. ಊಟ ತಿಂಡಿ ನಾವು ತಂದಿದ್ದೀವಲ್ಲ, ಆಮೇಲೆ ಕೂತ್ಕೊಂಡು ಈ ಹಟ್ಟಲ್ಲಿ ಊಟ ಮಾಡ್ಬೋದು. ಆಚೆ ಕಡೆ ಎಷ್ಟು ಬಿಸಿಲಿತ್ತು ಅಂತ ನೀವು ನೋಡಿದ್ರಿ. ಇಲ್ಲಿ ಒಳಗೆ ಬರ್ತಿದ್ದಂಗೆ ಹಸಿರಿನ ನಡುವೆ ಎಷ್ಟು ತಂಪಾಗಿದೆ, ತುಂಬ ಖುಷಿ ಆಗ್ತಾಯಿದೆ. ದೊಡ್ಡ ಮಾವಿನ ಮರ, ಈಗ ಸೀಸನ್ ಇಲ್ಲ. ಇಲ್ಲಿ ಕೆಲವು ಮರಗಳು ಇಡೀ ವರ್ಷ ಪೂರ್ತಿ ಹಣ್ಣು ಬಿಡುತ್ತಂತೆ, ಥೈಲ್ಯಾಂಡ್ ದೇಶದಲ್ಲಿ ಬಿಡುತ್ತಲ್ಲ ಆ ರೀತಿ. ಹಿಂದೆ ಬಾಳೆ ತೋಟವನ್ನು ಕೂಡ ನೋಡ್ಬೋದು. ನನಗೆ ತುಂಬ ಆಶ್ಚರ್ಯ ಆಗ್ತಾಯಿದೆ. ಯಾಕೆ ಅಂದರೆ ಮರುಭೂಮಿಯಲ್ಲಿ ಈ ರೀತಿ ಹಣ್ಣು ಗಿಡದ ತೋಟವನ್ನು ನೋಡೋದು ಬಹಳ ಅಪರೂಪ. ಅಷ್ಟು ಸುಲಭ ಅಲ್ಲ ಇಲ್ಲಿ ಕೃಷಿ ಮಾಡೋದು. ಈಗ ನಮ್ಮಲ್ಲಿ ನಾವು ಎಂತೆಂಥ ತೋಟ ನೋಡಿರ್ತೀವಿ, ಸೊಂಪಾದ ಹಸಿರಾದ ತೋಟ. ಒಂದೊಂದು ತೋಟದಲ್ಲಿ ಎಷ್ಟೋ ಸಾವಿರ ಮರಗಳು, ಫಲವತ್ತಾಗಿ ಬೆಳೆಯುವಂತಹ ಮರಗಳು. ಆದರೆ ಮರುಭೂಮಿಯ ನಡುವೆ ಒಂದು ಚಿಕ್ಕ ಚೌಕದಲ್ಲಿ ಮಾಡಿರುವಂತಹ ಈ ಒಂದು ಕೃಷಿ ಭೂಮಿ ಬಹಳ ವಿಶೇಷ. ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ, ಈ ಭೂಮಿಯನ್ನು ಕೃಷಿಗೆ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಇದೆ, ಅಷ್ಟು ಸುಲಭದ ಮಾತಲ್ಲ. ಅಂಥದ್ರಲ್ಲಿ ಸಿದ್ಧತೆ ಮಾಡಿ ಇಲ್ಲಿ ಗಿಡಗಳನ್ನ ನೆಟ್ಟು, ಮರಗಳನ್ನ ನೆಟ್ಟು, ಅದನ್ನು ನೀಟಾಗಿ ಬೆಳೆಸಿ, ಇದರಿಂದ ಫಲ ತೆಗೆದು ಇಲ್ಲಿಯ ಜನಗಳು ಎಂಜಾಯ್ ಮಾಡ್ತಾ ಇದ್ದಾರಲ್ಲ, ಬಹಳ ಕಷ್ಟದ ಕೆಲಸ, ಬಹಳ ಖುಷಿಯ ವಿಚಾರ. ಎಲ್ಲ ರೈತರಿಗೂ ನಮಸ್ಕಾರ. ಇದು ನಿಂಬೆಹಣ್ಣಿನ ಗಿಡ, ಪಕ್ಕದಲ್ಲಿ ಇನ್ನೊಂದು ಬಾಳೆಹಣ್ಣಿನ ತೋಟ. ಸಾಕಷ್ಟು ನೀರು ಕೊಟ್ಟಿದ್ದಾರೆ. ನಮ್ಮ ಕನ್ನಡಿಗರು ಇಲ್ಲಿ ಕೂತ್ಕೊಂಡು ಚಿಲ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ಮೋಹನ್ ಕರ್ಕೊಂಡೋಗಿ ತೋರಿಸ್ತಾರೆ ಒಳಗೆ ಏನೇನಿದೆ ಅಂತ. ನಮಸ್ಕಾರ, ನಾನು ನಿಮ್ಮ ಗಲ್ಫ್ ಕನ್ನಡಿಗ ಮೋಹನ್. ಇವತ್ತು ನಮ್ಮ ಜೊತೆ ಇದ್ದಾರೆ ಗ್ಲೋಬಲ್ ಕನ್ನಡಿಗ ಸರ್.
ಅವರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಈ ಸೌದಿ ಅರೇಬಿಯಾದ ಮರುಭೂಮಿಯಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ಗೆ ನಾನು ಕರ್ಕೊಂಡ್ಬಂದಿದ್ದೀನಿ. ಇದು ಆ್ಯಕ್ಚುಲಿ ನೀವೇನು ನೋಡ್ತಾ ಇದ್ದೀರಾ, ಇದೆಲ್ಲ ಒಂದು ಕಾಲದಲ್ಲಿ ಮಳೆಗಾಡು ಮತ್ತು ಕಲ್ಲು ಮಣ್ಣು ಎಲ್ಲ ಮಿಕ್ಸ್ ಆಗಿರುವಂಥ ಭೂಮಿ. ಇದು 30 ವರ್ಷಗಳ ಕಾಲದಿಂದ ಇಲ್ಲಿ ಅಗ್ರಿಕಲ್ಚರ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ಹೇಗೆ ಸಾಧ್ಯ ಆಯಿತು ಅಂದರೆ, ಇಲ್ಲಿ ಆ್ಯಕ್ಚುಲಿ ಇದೆಲ್ಲ ನೋಡಿದ್ರೆ ಕಲ್ಲುಗಳು ಮತ್ತು ಮರಳು ಭೂಮಿ ಇರೋವಂಥ ಜಾಗ. ಇಲ್ಲಿ ಹಿರಿಕರು ಏನು ಮಾಡಿದ್ದಾರೆ ಅಂದರೆ, ಅದನ್ನು ಕಲ್ಲುಗಳು ಸಪ್ರೇಟ್ ಎಲ್ಲ ಮಾಡಿಕೊಂಡು ಇಲ್ಲಿ ಅಗ್ರಿಕಲ್ಚರ್ ಮಾಡೋದಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಹಾಗೆ ಕಷ್ಟಪಟ್ಕೊಂಡು ಬಂದಿರೋ ಫಲನೇ ಇವತ್ತು ಇಲ್ಲಿ ಈ ಥರ ಫ್ರೂಟ್ಸ್ಗಳು ಗಿಡ ಆಗಲಿ, ಮತ್ತು ಇಲ್ಲಿ ನೋಡಿ ಇದು ಬಳ್ಳಿ ಗೆಣಸು, ಸ್ವೀಟ್ ಗೆಣಸು ಅಂತ ಹೇಳ್ತಾರಲ್ಲ, ಸ್ವೀಟ್ ಪಟೋಟೊ, ಅದರಿಂದ ಸ್ಟಾರ್ಟ್ ಮಾಡ್ತೀನಿ. ಮತ್ತು ನೋಡಿ ಇಲ್ಲಿ ಬಾಳೆಗೊನೆ ನೋಡ್ತಾ ಇರ್ಬೋದು. ಇದು ನಿಮ್ಗೇನು ವಸ್ತು ಅನ್ಸಲ್ಲ, ನಮ್ಮ ಇಂಡಿಯಾದಲ್ಲಿ ಇದೆಲ್ಲ ಕಾಮನ್, ತೀರಾ ಎಲ್ಲ ಕಡೆ ಬೆಳೆಯುತ್ತೆ. ಆದರೆ ಇಲ್ಲಿ ಸೌದಿ ಅರೇಬಿಯಾದಲ್ಲಿ ಒಂದು ಗೊನೆ ವ್ಯಾಲ್ಯೂ ಏನು ಅಂತ ಸೌದಿಯವ್ರಿಗೆ ಗೊತ್ತು. ಯಾಕೆ ಅಂದರೆ ಇಲ್ಲಿ ಪ್ರತಿಯೊಂದು ಫ್ರೂಟ್ಸು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ತಾರೆ. ಇಂಡಿಯಾ ಹೆಚ್ಚಾಗಿ ಇಂಡಿಯಾ, ಫಿಲಿಪೀನ್ಸು ಮತ್ತು ಈಜಿಪ್ಷನ್ ಮತ್ತು ಸುತ್ತಮುತ್ತ ಇರೋ ಕಂಟ್ರಿಗಳಿಂದ ಎಲ್ಲ ಇಂಪೋರ್ಟ್ ಮಾಡ್ಕೊತಾರೆ. ಇವಾಗ ಅವ್ರಿಗೆ ಗೊತ್ತಾಯಿತು ಏನು ವ್ಯಾಲ್ಯೂ ಇದೆ ಒಂದು ಫ್ರೂಟ್ಸ್ಗೆ ಅಂತ. ಹಾಗಾಗಿ ಇಲ್ಲಿ ಎಷ್ಟು ಸ್ವಲ್ಪ ಜಾಗ ಸಿಕ್ಕಿದ್ರೆ ಸಾಕು ಎಲ್ಲ ಬೆಳೆಯೋ ಪ್ರಯತ್ನ ಮಾಡಿಬಿಡ್ತಾರೆ ಅವರು. ಹಿಂದೆ ಮುಂದೆ ನೋಡಲ್ಲ, ಎಲ್ಲ ಸ್ವಲ್ಪ ಲ್ಯಾಂಡ್ ಚೆನ್ನಾಗಿತ್ತಾ ಕ್ಲೀನ್ ಮಾಡ್ತಾರೆ, ಅಲ್ಲಿ ಮಣ್ಣದು ಪರೀಕ್ಷೆ ಮಾಡ್ತಾರೆ, ಎಲ್ಲ ಓಕೆ ಅಂದ ಆದಮೇಲೆ ನೆಕ್ಸ್ಟು ಬೆಳೆಯೋ ಪ್ರಯತ್ನ ಮಾಡಿ ಇಲ್ಲಿ ಸಕ್ಸಸ್ ಆಗಿದ್ದಾರೆ. ಸೋತಿಲ್ಲ, ಇಲ್ಲಿ ಸಕ್ಸಸ್ ಆಗಿದ್ದಾರೆ. ಪ್ರತಿ ಒಂದು ಫ್ರೂಟ್ಸ್ ನೀವು ನೋಡಿರ್ಬೋದು ಎಷ್ಟು ಫಲವತ್ತತೆಯಿಂದ ಬಂದಿದೆ. ಈ ಬನಾನಾ ಆಗಲಿ ಮತ್ತು ಫ್ರೂಟು, ನಿಮಗೆ ಹಳಸನೆ ಹಣ್ಣಿಂದ ಮತ್ತು ಮ್ಯಾಂಗೋ ಮರ ನೋಡ್ಬೋದು. ತುಂಬ ವರ್ಷದ್ದು ಇದು, ಈ ಸುಮಾರು 5 ವರ್ಷದ್ದಲ್ಲ, ಸುಮಾರು 20-25 ವರ್ಷ 30 ವರ್ಷದ್ದು ಮರಗಳು ಇವೆಲ್ಲ. ಸೆಂಟ್ರಲ್ಲಿ ಖರ್ಜೂರ ಮರ. ಮತ್ತು ಹಾಗೆ ಬನ್ನಿ, ನಾನು ಇಲ್ಲಿಂದು ನೀರು ಫೆಸಿಲಿಟಿ ಹೇಗೆ ಮಾಡ್ಕೊಂಡಿದ್ದಾರೆ ಅಂತ ನಾನು ತೋರಿಸ್ತೀನಿ. ಮರದ ತಪ್ಪಲನ್ನು ಹೇಗೆ ಉಪಯೋಗಿಸ್ಕೋಬೋದು ಅಂತ ಒಳ್ಳೆ ನಿದರ್ಶನವನ್ನು ಇಲ್ಲಿ ರೈತರು ಕೊಟ್ಟಿದ್ದಾರೆ. ಇದು ದೊಡ್ಡ ಆಲ್ಮೋಸ್ಟ್ 20-25 ವರ್ಷದ ಹಳೆಯ ಮಾವಿನ ಹಣ್ಣಿನ ಮರ. ಈ ಹಣ್ಣಿನ ಮರದ ತಪ್ಪಲಿನಲ್ಲಿ ಒಂದು ಶೆಡ್ ಥರ ಮಾಡಿಕೊಂಡು ಇವರೆಲ್ಲ ರೆಸ್ಟ್ ಮಾಡೋ ಥರ ಅವಕಾಶ ಮಾಡ್ಕೊಂಡಿದ್ದಾರೆ. ಯಾಕಂದರೆ ತುಂಬ ದೊಡ್ಡದಾದ ಮರ ಇದು, ನೆರಳು ಸಾಕಷ್ಟಿದೆ. ಆ ನೆರಳನ್ನು ಹೇಗೆ ಉಪಯೋಗ ಮಾಡ್ಕೋಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಇವಾಗೇನೋ ಇದು ಬೇಸಿಗೆ ಕಾಲ ಅಲ್ಲ, ಆದರೆ ಇನ್ನೇನು ಬೇಸಿಗೆ ಕಾಲ ಶುರುವಾಗುತ್ತೆ 2-3 ತಿಂಗಳಲ್ಲಿ. ಆಗ ಇಲ್ಲಿ ಬದುಕೋದು ನೆಕ್ಸ್ಟು ಇಂಪಾಸಿಬಲ್. 50-55 ಡಿಗ್ರಿ ಇರುತ್ತೆ, ಉರಿ ಬಿಸಿಲು. ಆದರೆ ಮರದ ನೆರಳಿನಲ್ಲಿ ಕೂತಾಗ ನಿಮಗೆ ಆಯಾಸ, ದಣಿವು ಎಲ್ಲ ಹಿಂಗಿ ಹೋಗುತ್ತೆ. ಅದಕ್ಕೋಸ್ಕರ ಮಾಡ್ಕೊಂಡಿರುವಂತಹ ಸಖತ್ ಜಾಗ ಇದು. ನನಗಂತೂ ತುಂಬಾ ಇಷ್ಟ ಆಯಿತು. ನಮ್ಮೆಲ್ರಿಗೂ ವೆರಿ ಕ್ಲಿಯರ್ಲಿ ನೆನಪಿರಬೇಕು, ಸೌದಿ ಅರೇಬಿಯಾದಲ್ಲಿ ಯಾವುದೇ ರೀತಿಯ ನದಿಯ ಮೂಲ ಇಲ್ಲ. ನದಿಯ ಮೂಲ ಇಲ್ಲದೆ ಹೇಗ್ರಿ ಅಗ್ರಿಕಲ್ಚರ್ ಮಾಡೋದು? ಇಡೀ ಸೌದಿ ಅರೇಬಿಯಾದಲ್ಲಿ ವರ್ಷಕ್ಕೆ ಕೇವಲ 50 mm ರೈನ್ಫಾಲ್ ಆಗುತ್ತೆ. ಅದು ತೃಣಕ್ಕೂ ಸಮಾನ ಅಲ್ಲ. ಅಂಥದ್ರಲ್ಲೂ ಕೂಡ ಇವರು ಫಾರ್ಮಿಂಗ್ನ ಮಾಡ್ತಾ ಇದ್ದಾರೆ ಅಂದರೆ ಬಹಳ ಆಶ್ಚರ್ಯ ಆಗುತ್ತೆ. ನೀವು ಇಸ್ರೇಲ್ ದೇಶದಲ್ಲೂ ಕೂಡ ನೋಡಿದ್ರಿ, ಇಸ್ರೇಲ್ ಕೂಡ ಸಂಪೂರ್ಣವಾಗಿ ಒಂದು ರೀತಿಯ ಮರುಭೂಮಿ. ಆ ಮರುಭೂಮಿಯಲ್ಲಿ ದ್ರಾಕ್ಷಿಯನ್ನು ಬೆಳೆದು, ಬೇರೆ ಬೇರೆ ರೀತಿಯ ಕಾಡುಗಳನ್ನು ಬೆಳೆದು, ಅಲ್ಲೂ ಕೂಡ ಡೆಸರ್ಟ್ ಅಗ್ರಿಕಲ್ಚರಲ್ ಟೆಕ್ನಾಲಜಿ ನೆಕ್ಸ್ಟ್ ಲೆವೆಲಲ್ಲಿದೆ. ಈ ದೇಶದಲ್ಲಿ ಅಷ್ಟೊಂದು ಮಟ್ಟದ ಟೆಕ್ನಾಲಜಿ ಇಲ್ಲ ಅಂದ್ರೂ ಇನ್ನೂ ಬೇರೆ ಬೇರೆ ದೇಶಗಳಿಂದ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ಸ್ನ ಖರೀದಿ ಮಾಡಿ ಇಲ್ಲಿ ತರ್ತಾ ಇದ್ದಾರೆ. ನೀರು ಆಗಲಿಲ್ಲ ಅಂದರೆ ಇವರಿಗೆ ನೀರು ಎಲ್ಲಿಂದ ಬರುತ್ತೆ ಅನ್ನೋದನ್ನು ಮುಂದೆ ಅರ್ಥ ಮಾಡ್ಕೊಳ್ಳೋಣ. ನದಿಯೇ ಇಲ್ಲದೆ ಫಾರ್ಮಿಂಗ್ನ ಹೆಂಗೆ ಮಾಡ್ತಾರೆ, ನೀರನ್ನು ಹೆಂಗೆ ಕೊಡ್ತಾರಪ್ಪ ಅಂದರೆ ಡೀಪ್ ಅಂಡರ್ಗ್ರೌಂಡ್ ಫಾಸಿಲ್ ವಾಟರ್, ಅದರ ಎಕ್ಸ್ಟ್ರಾಕ್ಷನ್ ಮಾಡ್ತಾರೆ ಬಾವಿಗಳ ಮೂಲಕ. ಇಲ್ಲಿ ನೋಡ್ಬೋದು ಯಾವ ರೀತಿಯ ಇರಿಗೇಷನ್ನು ಪೈಪ್ನ ಮೂಲಕ ಮಾಡಲಾಗ್ತಾ ಇದೆ. ಈ ಬಾವಿಯ ಮೂಲವನ್ನು ಹಾಗೆ ಅಲ್ಲಿಂದ ಹೆಂಗೆ ಪಂಪ್ ಮಾಡ್ತಾರೆ ಅದನ್ನು ಕೂಡ ತೋರಿಸ್ತೀನಿ. ಎರಡನೆಯ ಮೂಲ ಡಿಸಲನೈಸೇಷನ್, ಸಮುದ್ರದ ನೀರನ್ನು ಅದರಲ್ಲಿರುವಂತಹ ಉಪ್ಪಿನಾಂಶವನ್ನು ತೆಗೆದು ಜಾಲರಿಯಲ್ಲಿ ಸೋಸಿ ತದನಂತರ ಕುಡಿಯೋದಕ್ಕೂ ಬಳಕೆ ಮಾಡ್ತಾರೆ, ಹಾಗೆ ಕೃಷಿಗೂ ಕೂಡ ಬಳಕೆ ಮಾಡ್ತಾರೆ. ಆದರೆ ಕುಡಿಯೋಕ್ಕೆ ಸಾಕಾಗದಿದ್ದರೆ ಇಲ್ಲಿಗೆ ಹೆಂಗೆ ನೀರು ಕೊಡ್ತಾರೆ? ಅದ್ರ ಬದಲು ಇಂಪೋರ್ಟ್ ಮಾಡೋದೇ ಬೆಟ್ರ್ ಅಲ್ವಾ, ಕಾಸ್ಟಿಂಗ್ ಕಮ್ಮಿ ಆಗುತ್ತಲ್ವಾ ಅಂತ ಯೋಚನೆ ಮಾಡಿದ್ರೆ ಹೌದು, ಅದು ಕೂಡ ನಿಜ. ಅದಕ್ಕೆ ಸೌದಿ ಅರೇಬಿಯಾ ಸಿಕ್ಕಾಪಟ್ಟೆ ಪ್ರಾಡಕ್ಟ್ಸನ್ನು, ಹಣ್ಣುಗಳನ್ನು ಇಂಪೋರ್ಟ್ ಮಾಡುತ್ತೆ. ಮೂರನೇ ವಿಧಾನ ಇವರು ನೀರಿಗೆ ಬಳಕೆ ಮಾಡುವಂಥದ್ದು, ಆಲ್ರೆಡಿ ವೇಸ್ಟ್ ವಾಟರ್ನ ಮತ್ತೆ ಫ್ರೆಶ್ ವಾಟರ್ ಆಗಿ ಕನ್ವರ್ಟ್ ಮಾಡ್ತಾರೆ. ಆ ರೀತಿಯ ಬಳಕೆ ಕೂಡ ಕೃಷಿಯಲ್ಲಿ ಆಗ್ತಾ ಇದೆ. ಸೊ ಈ 3 ರೀತಿಯ ನೀರನ್ನು ಸದ್ಯಕ್ಕೆ ಇವರು ತಮ್ಮ
ಇರಿಗೇಷನ್ಗೆ ಬಳಕೆ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಕೃಷಿ ಮಾಡಬೇಕು ಅಂದ್ರೆ 1 ಪಟ್ಟು ನೀರು ಹಾಕಿದ್ರೆ ಸೌದಿ ಅರೇಬಿಯಾದಲ್ಲಿ ಅದರ 3 ಪಟ್ಟು ಹಾಕ್ಬೇಕು. ಯಾಕಂದ್ರೆ ಇಲ್ಲಿ ಸೂರ್ಯನಿಗೆ ದಾಹನೆ ಇಂಗಲ್ಲ ಗುರು. ನೀರನ್ನ ಪಶಿಕ್ ಅಂತ ಹಾಕಿದ್ರೆ ಸೂರ್ಯ ಲಚಕ್ ಅಂತ ಕುಡ್ಕೊಂಡ್ಬಿಡ್ತಾನೆ. ಹೆಂಗೆ ಎಷ್ಟೇ ನೀರು ಹಾಕಿದ್ರು ಆವಿ ಆಗ್ಬಿಡುತ್ತೆ ಇಮ್ಮಿಡಿಯೇಟ್ ಆಗಿ. ಅದಕ್ಕೆ ನಾವು ನಮ್ಮ ನೀರಾವರಿ ಭೂಮಿಯಲ್ಲಿ 1 ಪಟ್ಟು ನೀರು ಹಾಕಿದ್ರೆ ಸೌದಿ ಅರೇಬಿಯಲ್ಲಿ 3 ಪಟ್ಟು ನೀರು ಹಾಕಬೇಕು ಅಂದ್ರೆ ಯೋಚನೆ ಮಾಡಿ ರೈತರಿಗೆ ಎಷ್ಟು ಕಷ್ಟ ಆಗುತ್ತೆ, ವಾಟರ್ ಬಿಲ್ ಎಷ್ಟು ಬರುತ್ತೆ, ಸರ್ಕಾರ ಯಾವ ಮಟ್ಟಕ್ಕೆ ರೈತರಿಗೆ ಸಪೋರ್ಟನ್ನು ಕೊಡಬೇಕಾಗತ್ತೆ ಅಂತ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಹಲಸಿನ ಮರಗಳನ್ನು ಸದ್ಯಕ್ಕೆ ಫಲವನ್ನು ಬಿಟ್ಟಿಲ್ಲ. ಇಲ್ಲಿ ಮುದ್ದಾದ ಒಂದು ಹಕ್ಕಿಯ ಗೂಡು ಕೂಡ ಇದೆ. ಹಲಸಿನ ಮರದ ಸುತ್ತಲೂ ಬೇಲಿಯನ್ನು ಹಾಕಿದ್ದಾರೆ. ನಮ್ಮಲ್ಲಿ ಕೇರೆ ಮಾಡಲ್ಲ ನಾವು. ಹಲಸಿನ ಮರ ನೂರಾರು ಬಿದ್ದು ಒದ್ದಾಡ್ತಾ ಇರುತ್ತೆ. ಇಲ್ಲಿ 2-3 ಹಲಸಿನ ಮರ ಇದ್ದರೆ ಅದನ್ನು ಚಿನ್ನ, ಬೆಳ್ಳಿ, ಮುತ್ತು, ಹವಳ, ರತ್ನ ಥರ ಕಾಪಾಡ್ಕೋತಾರೆ. ಯಾಕಂದರೆ ಒಂದೊಂದು ಹಣ್ಣು ಸಿಕ್ಕಾಪಟ್ಟೆ ವ್ಯಾಲ್ಯೂಯಬಲ್ ರೀ. ನಮ್ಮ ಸೌದಿಲಿ ಬೆಳೆದಿರೋ ಹಲಸಿನ ಹಣ್ಣು ಅಂತ ಸಿಕ್ಕಾಪಟ್ಟೆ ಪ್ರೌಢಿಮೆಯಿಂದ ಮನೇಲಿ ಒಂದೊಂದೇ ತೊಳೆ ಎಲ್ಲರೂ ತಿಂತಾರೆ ಅನಿಸುತ್ತೆ. ನಾವು ಒಂದೊಂದು ಹಣ್ಣೆ ತಿಂದಾಕ್ಬಿಡ್ತೀವಿ. ಅಂದರೆ ಅನಿವಾರ್ಯತೆ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ. ನಮ್ಮಲ್ಲಿ ಏನು ಸಿಗಲ್ಲ ಅದು ಇನ್ನೊಂದು ಕಡೆ ರಸವತ್ತಾಗಿ ಸಿಗುತ್ತೆ. ಅವರಲ್ಲಿ ಏನು ರಸವತ್ತಾಗಿ ಸಿಗುತ್ತೆ ನಮ್ಮಲ್ಲಿ ಸಿಗಲ್ಲ. ಇಲ್ಲಿ ಡ್ರೈ ಫ್ರೂಟ್ಸು ಒಂಥರ ಕಡಲೆಪುರಿ ಥರ, ನಮ್ಮಲ್ಲಿ ಕಡಲೆಪುರಿ ಥರ. ನಾವು ಡ್ರೈ ಫ್ರೂಟ್ಸ್ನ ಕೊಂಡ್ಕೋಬೇಕು ಅಂದರೆ ಬಡವರ ಬಾದಾಮಿ ಕಡಲೆ ಬೀಜ ತಿನ್ಬಿಟ್ಟು ಒಂಥರ ಬಾದಾಮಿ ಥರನೇ ಇತ್ತಲ್ವ ಗುರು ಅಂತ ಯೋಚನೆ ಮಾಡ್ತೀವಿ. ಆದರೆ ಇಲ್ಲಂಗಲ್ಲ, ಇಲ್ಲಿ ಎಲ್ಲ ಅಂಜೂರ, ದ್ರಾಕ್ಷಿ, ಎಲ್ಲ ಡ್ರೈ ಫ್ರೂಟ್ಸ್ನು ಒಳ್ಳೆ ಕಡಲೆ ಬೀಜ ಥರ ಕಚ 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 ಅಂತ ತಿಂತಾರೆ. ಕಡಲೆ ಬೀಜ ಅಂದರೆ ಕಡಲೆ ಬೀಜ ಅಂತ ಮೂಸು ನೋಡಲ್ಲ. ಆದರೆ ಇಲ್ಲಿ ಸೊಂಪಾಗಿ ಬೆಳೆಯುವಂತಹ ಗಿಡ ಅಂದರೆ ನೀರಿಲ್ಲದೆ, ಅದು ಖರ್ಜೂರದ ಮರಗಳು. ಖರ್ಜೂರದ ಮರಕ್ಕೆ ಜಾಸ್ತಿ ನೀರೇ ಕೊಡಬೇಕಾಗಿಲ್ಲ, ಸುಮ್ಮನೆ ಬೆಳೆಸಿ ನಿಂತರೆ ಲೈಫ್ ಲಾಂಗ್ ಫಲ ಕೊಡ್ತಾನೆ ಇರುತ್ತೆ. ಅದಕ್ಕೆ ಈ ದೇಶದ ಖರ್ಜೂರದ ಮರಗಳು ಸಿಕ್ಕಾಪಟ್ಟೆ ಫೇಮಸ್. ಪ್ರಪಂಚದ ಅತ್ಯಂತ ಹೆಚ್ಚು ಆಯಿಲ್ ವೆಲ್ಸ್ ಇರುವಂತಹ ಸೌದಿ ಅರೇಬಿಯಾ ದೇಶ ವಿಶ್ವದ ಅತ್ಯಂತ ತೈಲವನ್ನು ಎಕ್ಸ್ಪೋರ್ಟ್ ಮಾಡುವಂತಹ ಸೌದಿ ಅರೇಬಿಯಾ ದೇಶ. ಒಂದು ಮಾತಿದೆ, ಎಲ್ಲೇ ಈ ದೇಶದಲ್ಲಿ ಭೂಮಿ ಆಗಿದ್ರು ನೀರು ಸಿಗಲ್ಲ ಗುರು, ಪೆಟ್ರೋಲ್ ಉಕ್ಕಿ ಹರಿಯುತ್ತೆ ಅಂತ. ಆದರೆ ಪೆಟ್ರೋಲ್ನ ಕುಡಿಯೋಕ್ಕಾಗಲ್ಲ ಅಲ್ವಾ, ಅಲ್ಟಿಮೇಟ್ಲಿ ನೀರೇ ಕುಡಿಬೇಕು. ಆದರೆ ಈ ದೇಶದವರು ಇಷ್ಟು ವರ್ಷ ಏನು ಮಾಡ್ತಾಯಿದ್ರು, ಪೆಟ್ರೋಲ್ ಮಾರಿ ಇವ್ರಿಗೆ ಏನು ಬೇಕೋ ಅದನ್ನೆಲ್ಲ ತಗೋತಾ ಇದ್ರು. ಆದರೆ ಈಗೇನಾಗ್ತಾ ಇದೆ, ಸ್ಲೋಲಿ ಜಗತ್ತು ಪೆಟ್ರೋಲಿಯಂ ಎನರ್ಜಿಯಿಂದ ಗ್ರೀನ್ ಎನರ್ಜಿ ಕಡೆ ಶಿಫ್ಟ್ ಆಗ್ತಾ ಇದೆ. ಇದರಿಂದ ಏನಾಗ್ತಾ ಇದೆ, ಪ್ರಾಬಬ್ಲಿ ಇನ್ನು ಸ್ವಲ್ಪ ವರ್ಷಗಳಲ್ಲಿ ಪೆಟ್ರೋಲಿಯಂ ಮೇಲಿರುವಂತಹ ಡಿಪೆಂಡೆನ್ಸಿ ಕಮ್ಮಿ ಆಗ್ಬೋದು. ಕಮ್ಮಿ ಆದರೆ ಏನಾಗುತ್ತೆ, ಸೌದಿ ಅರೇಬಿಯಾ ತೈಲವನ್ನು ರಫ್ತು ಮಾಡಿದ್ರೂ ಬಹಳ ಕಮ್ಮಿ ರೇಟ್ ಸಿಗ್ಬೋದು, ಅಥವಾ ಪೆಟ್ರೋಲಿಯಂಗೆ ಟೋಟಲಿ ಏನು ಸಿಗದೇನೆ ಹೋಗ್ಬೋದು ಒಂದು ದಿವಸ, ಸದ್ಯದ ಪರಿಸ್ಥಿತಿ ನೋಡ್ತಾ ಇದ್ದರೆ. ಯಾಕೆಂದರೆ ಹೊಸ ರೀತಿಯ ಎನರ್ಜಿಗಳು ಬಳಕೆ ಆಗ್ತಾ ಇದೆ. ಆಮೇಲೆ ಏನು ಕಾರ್ಬನ್ ಎಮಿಷನ್, ಜಗತ್ತನ್ನು ಸರ್ವನಾಶ ಮಾಡ್ತಾ ಇರುವಂತಹ ಕಾರ್ಬನ್ ಎಮಿಷನ್ನ ಕೂಡ ನಾವೆಲ್ಲರೂ ಸೇರಿ ಕಮ್ಮಿ ಮಾಡುವಂತಹ ಪ್ರಯತ್ನವನ್ನು ಮಾಡಲೇಬೇಕು. ಇದೊಂಥರ ಎಮರ್ಜೆನ್ಸಿ ಸಿಚುವೇಶನ್ನು. ಅದಕ್ಕೆ ಮುಖ್ಯ ಕಾರಣ ಪೆಟ್ರೋಲು, ಡೀಸೆಲು ಇದನ್ನು ಉರಿಸಿ ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಪ್ರಕೃತಿಯನ್ನು, ನಮ್ಮ ಗಾಳಿಯನ್ನು, ನಮ್ಮ ವಾತಾವರಣವನ್ನು ಎಲ್ಲವನ್ನು ಸರ್ವನಾಶ ಮಾಡ್ತಾ ಇದ್ದೀವಿ. ಇದರಿಂದ ಏನಾಗುತ್ತೆ, ಮುಂದೊಂದು ದಿವಸ ನಮ್ಮ ಮುಂದಿನ ಪೀಳಿಗೆಗೆ ಏನೂ ಇರಲ್ಲ, ಆ ರೀತಿ ಆಗಿಬಿಡುತ್ತೆ ಪ್ರಕೃತಿ. ಸೊ ಈ ಒಂದು ಪ್ಲ್ಯಾನಲ್ಲಿ ವಿಷನ್ 2030 ಅಂತ ಸೌದಿ ಅರೇಬಿಯಾ ದೇಶ ಒಂದು ಪ್ಲ್ಯಾನ್ ಮಾಡಿದೆ. ಇದರಲ್ಲಿ ಏನಂದರೆ, ತಮ್ಮ ಫ್ಯೂಯಲ್ ಎಕಾನಮಿ ಅಥವಾ ತೈಲದಿಂದ ಬರುವಂಥ ಹಣವನ್ನು ಬಿಟ್ಟು ಬೇರೆ ಬೇರೆ ರೀತಿಯ ಸೆಕ್ಟರ್ಸ್ನ ಕೂಡ ಡೆವಲಪ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಟೂರಿಸಮ್ಮು, ಮತ್ತು ಅಗ್ರಿಕಲ್ಚರು, ಇನ್ನು ಸಾಕಷ್ಟು ವಿಷಯಗಳನ್ನು ಇಂಪ್ರೂವ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸೌದಿ ಅರೇಬಿಯಾ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ ಫಂಡ್ ಅಂತ ಶುರು ಮಾಡಿದ್ದಾರೆ. ರೈತರಿಗೆ ಸಾಕಷ್ಟು ಸಹಾಯ ಹಸ್ತವನ್ನು ನೀಡ್ತಾ ಇದ್ದಾರೆ. ಲಕ್ಷಾಂತರ ರಿಯಾಲ್ಸನ್ನು ಅವ್ರಿಗೆ ಸಬ್ಸಿಡಿಗಳು, ಲೋನ್ಗಳನ್ನ ಕೊಡ್ತಾ ಇದ್ದಾರೆ. ಬೆಳೀರಿ, ಹೊಸ ಟೆಕ್ನಾಲಜಿನ ತೊಗೊಂಬನ್ನಿ, ಕಲೀರಿ, ನಮ್ಮ ದೇಶವನ್ನು ಸೆಲ್ಫ್ ಸಸ್ಟೈನಿಂಗ್ ಮಾಡಿ ಅಂತ. ಯಾಕಂದರೆ ಅಲ್ಟಿಮೇಟ್ಲಿ ಪೆಟ್ರೋಲಿಗೆ ಬೆಲೆ ಇಲ್ಲ ಅಂದರೆ ಪೆಟ್ರೋಲ್ ಅಂತೂ ಕುಡಿಯೋಕ್ಕಾಗಲ್ಲ. ನೀವು ಅನ್ನ ತಿನ್ನಲೇಬೇಕು, ಅನ್ನ ತಿನ್ನೋದಕ್ಕೆ ನೀರು ಬೇಕು, ಅಥವಾ ಅದನ್ನು ಬೆಳೆಯೋದಕ್ಕೆ ನೀರು ಬೇಕು ಅನ್ನವನ್ನು. ಹಾಗೆ ಅದನ್ನು ಕೃಷಿ ಮಾಡೋದಕ್ಕೂ ಕೂಡ ನಿಮಗೆ ಸಾಕಷ್ಟು ಬೇರೆ ಬೇರೆ ಫೆಸಿಲಿಟಿ ಬೇಕು. ಸೊ ಡೈವರ್ಸಿಫೈ ಆಗ್ತಾ ಇದೆ ಸೌದಿ ಅರೇಬಿಯಾ. ಈಗ ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಒಂದು ಬಾವಿ, ಫ್ರೆಶ್ ವಾಟರ್ ಬಾವಿ. ಬನ್ನಿ ತೋರಿಸಿ ಗಲ್ಫ್ ಕನ್ನಡಿಗ ಮೋಹನ್ ಹೇಗಿದೆ ಅಂತ. ಬಾವಿ ತುಂಬ ಆಳದಲ್ಲಿದೆ ನೀರು, ಆದರೆ ಬಹಳ ಸೊಂಪಾಗಿದೆ ನೀರು, ದೊಡ್ಡದಾದ ಬಾವಿ. ಈ ಒಂದು ಬಾವಿಯಿಂದ ಏನು ಮಾಡ್ತಾರಪ್ಪ ಅಂದರೆ, ಸಿಕ್ಕಾಪಟ್ಟೆ ದೊಡ್ಡ ಡೀಸೆಲ್ ಮೋಟರ್ನ ಇಲ್ಲಿ ಅಳವಡಿಸಲಾಗಿದೆ. ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಇಲ್ಲಿ ಡೀಸೆಲ್, ಇವ್ರಿಗೇನು ಡೀಸೆಲ್ ಪೆಟ್ರೋಲ್ಗೇನು ಕಮ್ಮಿ ಇಲ್ಲ, ಬೇಕಾದಷ್ಟಿದೆ.
ಮುಂಚೆ ಎಲ್ಲ 5 ರೂಪಾಯಿಗೆ ಮಾರೋರು ಇವಾಗ 50 ರೂಪಾಯಿ ಆಗಿದೆ. ಮೋಸ್ಟ್ಲಿ ರೈತರಿಗೆ ಬಹಳ ಕಮ್ಮಿ ದರದಲ್ಲಿ ಹೋಲ್ಸೇಲಲ್ಲಿ ಕೊಡ್ತಾರೇನೋ. ಈ ಡೀಸೆಲ್ನ ಇಲ್ಲಿರುವಂತಹ ಜನರೇಟ್ರು ಅಥವಾ ಮೋಟ್ರಿಗೆ ಹಾಕ್ತಾರೆ. ದೊಡ್ಡದು ಹೆವಿ ಡ್ಯೂಟಿ ಇದೆ ಇದು. ಇದು ನೀರನ್ನು ಮೇಲ್ಗಡೆ ಎಳೆಯುತ್ತೆ. ಇಲ್ಲಿಂದ ಹಿಂಗೆ ಬಂದರೆ ನೋಡಿ ತೋರಿಸಿದ್ರೆ ಇಡೀ ಕೃಷಿ ಭೂಮಿಗೆ ಇಲ್ಲಿಂದ ನೀರನ್ನು ಸಪ್ಲೈ ಮಾಡಲಾಗುತ್ತೆ. ಇದು ಈ ಒಂದು ತೋಟದ ಇರಿಗೇಷನ್ ಸಿಸ್ಟಮ್ಮು. ಚೆನ್ನಾಗಿದೆ, ಸೊಗಸಾಗಿದೆ. ಒಳ್ಳೆಯದಾಗಲಿ ಎಲ್ಲ ರೈತರಿಗೂ. ಮೋಹನ್ ರಾಮ್ ಸರ್ ಎಲ್ಲಿದ್ದೀರಿ? ಇಲ್ಲಿ ಖರ್ಜೂರದ ಮರದ ಮೇಲೆ. ಎಲ್ಲಿ ಇಲ್ಲಿ ಏನ್ರಿ ಮಾಡ್ತಾ ಇದ್ದೀರಾ ಗಲ್ಫ್ ಮೋಹನ್? ಸರ್ ನಿಮ್ಗೆ ಖರ್ಜೂರ ತಿನ್ಸೋಣ ಅಂತ ನಾ ಖರ್ಜೂರದ ಮರದ ಮೇಲೆ ಏರಿದೆ ಸರ್. ಬಟ್ ಇವಾಗ ಖರ್ಜೂರ ಸೀಸನ್ ಅಲ್ಲ, ಆದ್ರೂ ನಿಮ್ಗೆ ಒಂದು ತೋರ್ಸೋಣ ಯಾವ ತರ ಕಿತ್ತಿ ಯಾವ ತರ ಬಿಡಿಸ್ತಾರೆ ಡೇಟ್ಸ್ನ ಅಂತ ನಾನು ಮೆಟ್ಲು ನೋಡಿ ಇದೇ ತರಾನೇ ಈ ತರ ಏಣಿ ಹಾಕ್ಬಿಟ್ಟು ಮೇಲ್ಗಡೆಯಿಂದ ಕೀಳ್ತಾರೆ ಅನ್ಸುತ್ತೆ. ಇದು ನಾನು ಚಿಕ್ಕ ಚಿಕ್ಕ ಮರ ಕೂಡ ನೋಡಿದೀನಿ. ಇದು ಸಿಕ್ಕಾಪಟ್ಟೆ ದೊಡ್ಡ ಮರ ಅಲ್ವಾ? ಹೌದೌದು. ಈ ತರ ತುಂಬಾ ವೆರೈಟಿಗಳಿರ್ತವೆ. ಅದು ನಾರ್ಮಲ್ ಇವಾಗ ಸೌದಿ ಎಲ್ಲಾ ಕಡೆ ಬಿಡೋದ್ರಲ್ಲಿ ಡೇಟ್ಸ್ಗಳು ಆಗೋದಿಲ್ಲ. ಈ ತರ ಫಾರ್ಮ್ ಮಾಡ್ಕೊಂಡು ಅದು ಹೈಬ್ರಿಡ್ ತರ ಮಾಡಿದ್ರೆ ಮಾತ್ರ ನಮ್ಗೆ ತಿನ್ನೋದಕ್ಕೆ ಟೇಸ್ಟ್ ಆಗಿರೋ ಡೇಟ್ಸ್ಗಳು ಸಿಗ್ತವೆ. ಇವಾಗ ನಮ್ಮ ಊರುಗಳಲ್ಲಿ ನೋಡಿರ್ಬೋದು, ಈಚಲ ಮರ ಅಂತಾರೆ, ಮತ್ತೆ ತೆಂಗಿನ ಮರಗಳು ಎಲ್ಲಂದ್ರಲ್ಲೇ ಬಿಟ್ಟಿರೋದ್ರಲ್ಲಿ ಫಲವತ್ತತೆ ಬರಲ್ಲ. ಡೇಟ್ಸ್ಗಳು ನಮ್ಗೆ ಏನು ಅಂಗಡಿಗಳಲ್ಲಿ ಸಿಗುತ್ತೆ, ಅದು ಈ ತರ ಫಾರ್ಮ್ ಮಾಡಿ ಬೆಳಿತಾರೆ ಅಂತವ್ ಮಾತ್ರ ಡೇಟ್ಸ್. ಸೌದಿ ಅರೇಬಿಯಾ ಅಂದ್ರೆ ಫುಲ್ ಡೇಟ್ಸ್ ಮರಗಳು ಅಲ್ಲ. ಡೇಟ್ಸ್ ಮರಗಳು ಅಂದ್ರೆ ಫಾರ್ಮ್ ಮಾಡಿ ಬೆಳೆದಿರೋದು ಮಾತ್ರ ಪ್ಯೂರಿಟಿ. ರೋಡಲ್ಲಿ ಈ ರೋಡಲ್ಲಿ ತುಂಬಾ ಸಾವಿರಾರು ಮರ ನೋಡ್ತೀವಿ, ಅದೆಲ್ಲ ಫಲವತ್ತಾಗಿರಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ನೋಡಿದ್ದೀನಿ ಬೇರೆ ಬೇರೆ ದೇಶಗಳಲ್ಲಿ, ಗಲ್ಫ್ ದೇಶಗಳಲ್ಲೂ ಕೂಡ ಗೊಂಚಲು ಹಸಿರಾಗಿ ಬಿಟ್ಟಿರುತ್ತೆ. ಅದಾದ್ಮೇಲೆ ಹಣ್ಣಾದ್ಮೇಲೆ ಅದನ್ನ ಒಣಗಿಸಿ ಅದಕ್ಕೆ ಏನೇನೋ ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಎಲ್ಲ ಕೊಟ್ಟು ಫೈನಲಿ ನಮ್ಮ ಕೈಗೆ ಖರ್ಜೂರ ಬರುತ್ತೆ. ಅದರಿಂದ ಖರ್ಜೂರದ ಸಿರಪ್, ಖರ್ಜೂರದ ಸಿಹಿ ತಿಂಡಿಗಳು, ಆಮೇಲೆ ಖರ್ಜೂರದೊಳಗೆ ಡ್ರೈ ಫ್ರೂಟ್ಸ್ ಹಾಕಿ ಖರ್ಜೂರ ಚಾಕ್ಲೇಟು, ಆಮೇಲೆ ಇವರು ಕಾಫಿ ಕುಡಿಯೋ ಮುಂಚೆ, ಕಾಫಿ ಊಟ ಆದಮೇಲೆ ಎಲ್ಲ ರೀತಿಯಲ್ಲೂ ಇವರು ಖರ್ಜೂರವನ್ನು ಬಳಕೆ ಮಾಡ್ತಾರೆ. ಖರ್ಜೂರ ಆರೋಗ್ಯಕ್ಕೆ ಕೂಡ ಬಹಳ ಒಳ್ಳೆಯದು, ರಕ್ತವನ್ನು ಬಹಳ ಚೆನ್ನಾಗಿ ಶುದ್ಧ ಮಾಡುತ್ತೆ ಅಂತ ಕೂಡ ಕೇಳ್ಪಟ್ಟಿದ್ದೀನಿ. ತಿಂದವರೆಲ್ಲ ಕುದುರೆ ಆಗಿದ್ದಾರೆ ಅಂತ ಕೂಡ ಕೇಳ್ಪಟ್ಟಿದ್ದೀನಿ. ಬಟ್ ಲಿಮಿಟ್ ಆಗಿ ತಿನ್ಬೇಕು, ಇಲ್ಲಾಂದ್ರೆ ಓವರ್ ಈಟ್ ಆಗ್ಬಿಟ್ಟು ಆಮೇಲೆ ಡಬಲ್ ಕುದುರೆ ಆಗ್ಬಿಟ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೊ ಹೆಂಗಿದು ಎಕ್ಸ್ಪೀರಿಯನ್ಸ್ ಹತ್ತದು ಹೇಳಿ? ಸೂಪರ್ ಇದೆ ಇದು. ನಾನ್ ತುಂಬಾ ಸಲ ಎತ್ತಿ ಡೈರೆಕ್ಟ್ ಆಗಿ ಸೀಸನ್ ಇರ್ಬೇಕಾದ್ರೆ ಹಿಂಗೆ ಗೊಂಚಲು ಕಿತ್ಕೊಂಡು ಇಳಿತಾ ಇದ್ವಿ. ಹೌದಾ? ಬಟ್ ಇವಾಗ ಸೀಸನ್ ಅಲ್ಲ, ಹಾಗಾಗಿ ನಿಮ್ಗೆ ತೋರ್ಸೋದಕ್ಕೆ ಆಗ್ತಿಲ್ಲ. ಫ್ಯೂಚರ್ ಅಲ್ಲಿ ಬನ್ನಿ, ನೆಕ್ಸ್ಟ್ ಟೈಮ್ ಬಂದಾಗ ಒಟ್ಟಿಗೆ ಕೀಳೋಣ. ಓಕೆ. ಏನಂದ್ರೆ ನೋಡಿ, ಇವರೆಲ್ಲ ನಮ್ಮ ಪ್ರೀತಿಯ ಕನ್ನಡಿಗರು ಎಷ್ಟು ಚೆನ್ನಾಗಿ ದೂರದ ದೇಶದಲ್ಲೂ ಕೂಡ ಆ ಒಂದು ಗ್ರಾಮೀಣ ಸೊಗಡನ್ನ ಮೇಂಟೈನ್ ಮಾಡ್ತಾರೆ. ಯಾಕಂದ್ರೆ ನಮ್ಮ ಗಲ್ಫ್ ಮೋಹನ್ ಅವರು ದೊಡ್ಡಬಳ್ಳಾಪುರದ ಹುಡುಗ, ಬೆಂಗಳೂರು ಗ್ರಾಮಾಂತರ. ಆ ಒಂದು ನಾವೆಲ್ಲ ಪಕ್ಕ ಲೋಕಲ್ ರೀ, ನಾಟಿ. ಏನೇ ಮಾಡಿದ್ರು ಆ ಒಂದು ಹಸಿರಿಗೆ ಬರ್ಬೇಕು. ನಾವು ಸಿಟಿಲಿ ಜಾಸ್ತಿ ಸಹ ಇರೋಕ್ಕಾಗಲ್ಲ. ಈ ಥರ ಬಂದು ಈ ಥರ ನಿಶ್ಶಬ್ದತೆಯಲ್ಲಿ, ಈ ಥರ ಪ್ರಶಾಂತತೆಯಲ್ಲಿ, ಪ್ರಕೃತಿಯ ನಡುವೆ, ಮಾತೆಯ ಮಡಿಲಲ್ಲಿ, ಭೂತಾಯಿಯ ಮಾತೆಯ ಮಡಿಲಲ್ಲಿ ಒಂದೆರಡು ಕ್ಷಣ ಮಲಗಿ ಎದ್ದಾಗ ಆ ಒಂದು ಸುಖ ಇದೆಯಲ್ಲ, ಮತ್ತೆ ರೀಚಾರ್ಜ್ ಮಾಡಿ ಮರು ದಿವಸ ಕೆಲಸ ಮಾಡೋದಕ್ಕೆ ಭಾಳ ಹೆಲ್ಪ್ ಆಗುತ್ತೆ. ಇವರೆಲ್ಲ ಕೆಲಸ ಮಾಡಿಕೊಂಡು ಮಧ್ಯ ಟ್ರಿಪ್ ಮಾಡಿಕೊಂಡು ರೀಲ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತಿರೋದು ಸೂಪರ್. ಲೇ ಓಂಕಾರ, ಮದುವೆ ಆಗಿಲ್ಲ, ಮದುವೆ ಆಗದೆ ಯಾಕೋ ಕೈಯಲ್ಲಿ ನುಗ್ಗೆಕಾಯಿ ಇಟ್ಕೊಂಡಿದ್ಯಾ? ಮದ್ವೆ ಆದಾಗ ಸ್ವಲ್ಪ ತಿನ್ಸುವ ಅಂತ. ಹೌದಾ? ಎಲ್ಲಿ ಸಿಕ್ತೋ? ಇಲ್ಲ, ಗಿಡ ಇದೆಲ್ಲ. ಅದು ಯಾಕೆ ಎಲ್ಲ ಬಿಟ್ಟು ನೀನು ನುಗ್ಗೆಕಾಯಿ ಕಿತ್ಕೊಂಡೆ? ಇವತ್ತು ಸ್ಪೆಷಲ್ ಹುಳಿ ಮಾಡ್ತೀಯಾ? ಇದು ಊಟ ಮಾಡಿಸುವ. ಇದ್ರ ಸೊಪ್ಪು ಕಿತ್ಕೊಂಡು ಹೋಗು, ಅದು ಇದಕ್ಕಿಂತ ಜಾಸ್ತಿ ಶಕ್ತಿ, ಇನ್ನೂ ಜಾಸ್ತಿ ಶಕ್ತಿ ಸೊಪ್ಪಲ್ಲಿರೋದು. ಇವಾಗ ಸದ್ಯಕ್ಕಿಂತ ಶಕ್ತಿ ಬೇಡ, ಮುಂದೆ. ಮದುವೆ ಆಗಿದೆಯಾ? ಆಗಿಲ್ವ ನಿಂಗೆ? ಅದಕ್ಕೆ ಶಕ್ತಿ ಬೇಡವಾ ನಿಂಗೆ? ಬರೀ ಶಕ್ತಿ ಇದ್ದೇ ಇದೆ. ಅಲ್ಲ ಕಣೋ, ಇದು ಬರೀ ಮದುವೆ ಆದವ್ರಿಗೆ ಮಾತ್ರ ಅಲ್ಲ, ಇದು ನಾರ್ಮಲ್ ಆಗಿ ಕೂಡ ಹೈ ಆಂಟಿ ಆಕ್ಸಿಡೆಂಟ್ಸು, ವೈಟಮಿನ್ಸ್, ಮಿನರಲ್ಸ್ ಇರುವಂತಹ ನುಗ್ಗೆಕಾಯಿ. ಸ್ವಲ್ಪ ನುಗ್ಗೆ ಸೊಪ್ಪನ್ನು ಕಿತ್ಕೊಂಡು ಹೋಗೋಣ, ನುಗ್ಗೆ ಸೊಪ್ಪು ಪಲ್ಯ ಮಾಡ್ಸೋಣ ಮನೇಲಿ. ಯಾರು ಮದುವೆ ಆಗಿಲ್ಲ ಹುಡುಗರು, ಎಲ್ಲ ಬ್ಯಾಚುಲರ್ಸ್. ಇಲ್ಲ ಸುಮಾರು ಜನ ಎಲ್ಲ ಮದುವೆ ಆಗಿದೆ. ನೀವು ಒಬ್ಬನೇ ಬ್ಯಾಚುಲರ್ ಇಡೀ ರೂಮಲ್ಲಿ, ಮಿಕ್ಕಿದವರೆಲ್ಲ ಮದುವೆ ಆಗಿದ್ದಾರೆ. ಬ್ಯಾಚುಲರ್ ತರನೇ ಬದುಕ್ತಾ ಇದಾರೆ ಪಾಪ. ದೂರದ ದೇಶದಲ್ಲಿ ಬದುಕ್ತಾ ಇದಾರೆ, ಎಲ್ಲ ಬ್ಯಾಚುಲರ್ಸ್ ತರನೇ ಬದುಕ್ತಾ ಇದಾರೆ. ಹೌದು. ತೋಟದಲ್ಲಿ ಒಂದು ಕತ್ತೆಯನ್ನು ಕೂಡ ಸಾಕಿದ್ದಾರೆ. ತುಂಬ ಕ್ಲೀನಾಗಿದೆ, ಭಾಳ ಮುದ್ದಾಗಿದೆ ಪಾಪ. ಅಷ್ಟೊಂದೇನು ಗೋಳಿಕೊಂಡಂಗಿಲ್ಲ. ಯಾವುದಕ್ಕೋಸ್ಕರ ಬಳಕೆ ಮಾಡ್ತಿದ್ರೆ ಗೊತ್ತಿಲ್ಲ. ಇದ್ರ ಮೇಲೆ ಏನು ಲೋಡ್ ಹಾಕೋ ಥರ ಕಾಣಿಸ್ತಾ ಇಲ್ಲ ಇವರು. ಈಗಾಗಲೇ ಜನರಲಾಗಿ ಕತ್ತೆಗಳಿಗೆ ತುಂಬ ಹಿಂಸೆ ಕೊಡ್ತಾರೆ. ಬೇರೆ ಬೇರೆ ದೇಶಗಳಲ್ಲಂತೂ ನೋಡಿದ್ದೀನಲ್ಲ, ನೋಡೋಕ್ಕಾಗಲ್ಲ, ಅದೊಂಥರ ಕರಳು ಕಿತ್ತು ಬರುತ್ತೆ. ಆದರೆ ಇಲ್ಲೇನು ಅಷ್ಟು ಹಿಂಸೆ ಕೊಡ್ತಾ ಇರೋ ರೀತಿ ಈ ಕತ್ತೆಗಂತೂ ಕಾಣಿಸ್ತಾ ಇಲ್ಲ. ಒಳ್ಳೆಯದಾಗಲಿ ಎಲ್ಲ ಪ್ರಾಣಿಗಳಿಗೂ. ಈಗ ನಿಮಗೆ ಈ ತೋಟವನ್ನು ಮೇಂಟೈನ್ ಮಾಡುವಂತಹ ಯೆಮೆನಿ ರೈತರನ್ನು
ಭೇಟಿ ಮಾಡಿಸ್ತೀನಿ. ತುಂಬ ಕಷ್ಟದ ಜೀವನ ಇವ್ರದ್ದು. ಯೆಮೆನ್ ದೇಶದಿಂದ ಬಂದು ಇಲ್ಲಿ ಕೆಲಸ ಮಾಡೋದು. ಸಲಾಮ್ ಅಲೈಕುಮ್. ಹೌ ಆರ್ ಯು? ವಾಟ್ ಈಸ್ ಯುವರ್ ನೇಮ್? ವಾಟ್ ಈಸ್ ಯುವರ್ ನೇಮ್? ಅಬ್ದಲ್ಲಾ. ಹಾಂ ಇವರಿಬ್ಬರು ನೋಡಿ ಯೆಮೆನಿ ಜನಗಳು ಹೆಂಗೆ ಪಂಚೆ ಹಾಕ್ಕೊಂಡು ಚಿಲ್ಲ ಕೂತ್ಕೋತಾರೆ ಅಂತ ನಾವು ಅವ್ರ ಜೊತೆ ಕೂತ್ಕೊಳ್ಳೋಣ ಆರಾಮಾಗಿ. ರೈತರ ಹತ್ರ ಒಂಚೂರು ಅರಟೆ ಹೊಡೆಯೋಣ ಬ್ರೋ. ಏನು ಬಟ್ಟೆ ಹಾಕೊಂಡಿಲ್ಲ ಅಂತ ನಾಚಿಕೆ ಪಟ್ಕೋತಾ ಇದ್ದಾರೆ. ಓಕೆ. ಯೆಮೆನ್ನ ಯಾವ ಪಾರ್ಟಿಂದ ಬಂದಿದ್ದಾರೆ? ಜೈತ್ ಅಂತ. ಅವ್ರಿಗೆ ಹೇಳಿ ಯೆಮೆನ್ ಜನಗಳು ಇಂಡಿಯಾಗೆ ಬಹಳ ಹತ್ತಿರವಾಗಿ ಕಾಣಿಸ್ತಾರೆ ಅಂತ. ಆಮೇಲೆ ನೀವು ಪಂಚೆ ಹಾಕೋತೀರಾ? ನಾವು ಅಲ್ಲಿ ಪಂಚೆ ಹಾಕೋತೀವಿ. ಹಿಂದಿ ಬರ್ದು ಎಸ್ಪೆಷಲಿ ಸೌತ್ ಇಂಡಿಯಾಲಿ. ಸೊ ಎಷ್ಟು ವರ್ಷದಿಂದ ಇದ್ದಾರೆ ಇಲ್ಲಿ ಅವರು? 4 ವರ್ಷ. ಎಷ್ಟು ಸಲ ಮನೆಗೆ ವಾಪಸ್ ಹೋಗಿದ್ದೀರಾ? 5-6 ಸಾರಿ ಹೋಗಿದ್ದಾರೆ. ಏನಂತೆ? 4 ವರ್ಷಕ್ಕೆ ಒಂದ್ಸಾರಿ ಹೋಗಿ. 4 ವರ್ಷ ಇಲ್ಲೇ ಇದ್ಕೊಂಡು ಒಂದೇ ಒಂದ್ಸರಿ ವಾಪಸ್ ಮನೆಗೆ ಹೋಗಿದ್ದಾರೆ. ಸೊ ನಿಮ್ಮ ಫ್ಯಾಮಿಲಿ ಎಲ್ಲ ಹೇಗಿದ್ದಾರೆ? كيف فاميلي كويس؟ بيت كويس الحمد كم بزورة؟ ما في الله كريم بس. الله كريم إن شاء الله. ಎಷ್ಟು ಜನ ಮಕ್ಕಳು ಅವ್ರಿಗೆ? ಹೌದಾ? ಓಕೆ ಒಳ್ಳೇದಾಗಲಿ. ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರಾ? كيف كويس كله هنا؟ كويس الحمد لله. الحمد لله ದೂರದ ದೇಶಗಳಲ್ಲಿ ಬಂದು ಬದುಕಿ ಅಲ್ಲಿಯ ವಾತಾವರಣಕ್ಕೆ ಹೊಂದಿಕೊಂಡು ತಮ್ಮ ದೇಶದಿಂದ ಹೊರಗಿದ್ದು 4 ವರ್ಷಕ್ಕೆ ಒಂದ್ಸಲಿ ಮನೆಗೆ ಹೋಗೋದು ಅಷ್ಟು ಸುಲಭದ ಮಾತಲ್ಲ, ತುಂಬ ಕಷ್ಟ. ಆಮೇಲೆ ನನ್ನ ಖುಷಿ ವಿಷಯ ಏನಂದರೆ ನಮ್ಮ ಹುಡುಗಂಗೂ ನಮ್ಮ ಕರ್ನಾಟಕದ ಹುಡುಗ ಎಷ್ಟು ಚೆನ್ನಾಗಿ ಅರಬಿ ಮಾತಾಡ್ತಾರೆ ನೋಡಿ. ಅವರು ಬರೀ ಅರಬಿ ಅಲ್ಲ, ಇನ್ನು ಯಾವ್ಯಾವ ಭಾಷೆ ಮಾತಾಡ್ತೀರಾ ಬ್ರೋ? ಕನ್ನಡ, ಮಲಯಾಳಂ, ತಮಿಳ್, ತೆಲುಗು, ಉರ್ದು, ಹಿಂದಿ, ಬ್ಯಾರಿ. ಬ್ಯಾರಿ ಕೂಡ ನಮ್ಮ ಭಾಷೆ ರೀ, ಕರ್ನಾಟಕದ ಅವಿಭಾಜ್ಯ ಅಂಗ ಅದು. ಯಾಕಂದರೆ ನಮ್ಮ ಕೇರಳ ಮತ್ತು ಕರ್ನಾಟಕ ಬಾರ್ಡ್ರಲ್ಲಿ ಎಸ್ಪೆಷಲಿ ಮುಸಲ್ಮಾನ ಸ್ನೇಹಿತರು ಮಾತಾಡೋವಂಥ ಭಾಷೆ. ಚೆನ್ನಾಗಿರುತ್ತೆ ಬ್ಯಾರಿ ಭಾಷೆ ಕೂಡ. ನನಗೆ ಆ್ಯಕ್ಚುಲಿ ಪೋಲ್ಯಾಂಡ್ ದೇಶದಲ್ಲಿ ಒಂದು ಬಹಳ ಮುದ್ದಾದ ಕುಟುಂಬ ಸಿಕ್ಕಿತ್ತು. ಅವರು ಬ್ಯಾರಿ ಭಾಷೆ ಮಾತಾಡ್ತಾಯಿದ್ರು. ಅವರು ನನ್ನ ವೀಡಿಯೋಸ್ ನೋಡ್ತಾರಂತೆ. ಅವರು ಬಂದು ಮಾತಾಡಿಸಿ, ಅವ್ರ ತಾಯಿ ತುಂಬ ಹಿರಿಯರು, ಅವರು ಆಲ್ಮೋಸ್ಟ್ ಒಂದು 65 ವರ್ಷ. ಅವ್ರು ಬಂದು ಮಾತಾಡಿಸ್ಬಿಟ್ಟು ಭಾಳ ಖುಷಿ ಆಯಿತು ನನಗೆ. ನಿಮ್ಮ ಗ್ಲೋಬಲ್ ಕನ್ನಡಿಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀವಿ ಅಂತೆಲ್ಲ ಹೇಳಿದ್ರು. ನಮ್ಮ ಫ್ರೆಂಡ್ ನಗ್ತಾ ಇದ್ದಾರೆ ನಮ್ಮಿಬ್ಬರು ಇಂಟರ್ವ್ಯೂ ನೋಡಿಬಿಟ್ಟು. ನಿನ್ನನ್ನು ಯಾರು ಇಂಟರ್ವ್ಯೂ ಮಾಡ್ತಾ ಇರೋದು ಅಂತ ಅವ್ರು ಕೇಳ್ತಾ ಇರೋದು. ನನಗೆ ನಿಜವಾದ ಸೆಲೆಬ್ರಿಟೀಸ್ ಇವರು, ನಿಜವಾದ ಹೀರೋಗಳು ಇವರು. ಯಾಕೆ ಗೊತ್ತಾ, ಇಷ್ಟು ಕಷ್ಟಪಡ್ತಾರೆ. ಈಗ ನಮ್ಮ ಕನ್ನಡ ಸ್ನೇಹಿತರು ಅಷ್ಟೇ, ದೇಶವನ್ನು ಬಿಟ್ಟು ತಮ್ಮ ಫ್ಯಾಮಿಲಿಗೋಸ್ಕರ ದುಡಿದು ಪ್ರತಿ ತಿಂಗಳು ದುಡ್ಡು ಕಳಿಸಿ ಮನೇಲಿರೋರು ಚೆನ್ನಾಗಿರಲಿ, ನಾವು ಕಷ್ಟಪಟ್ಟರು ಪರವಾಗಿಲ್ಲ ಅಂತ ಹೇಳ್ತಾರಲ್ಲ, ಅದು ನನಗೆ ಬೇಕಾಗಿರೋಂತಹ ಸ್ಟೋರಿ. ಸೆಲೆಬ್ರಿಟಿ ಸ್ಟೋರಿ ಎಲ್ಲ ಕೇಳ್ತಾ ಇರ್ತೀವಿ ನ್ಯೂಸಲ್ಲಿ ಇನ್ನೊಂದು ಕಡೆ, ಅದೆಲ್ಲ ಮೇಡಪ್ಪು, ಬರೀ ಶೋ ಆಫು. ನಿಜವಾದ ಜೀವನ ಇದು. ಬೆವರು ಇಳಿಸ್ತೀವಲ್ಲ, ತಿಂದಿದ್ದಕ್ಕೆ ಮರ್ಯಾದೆ ಸಿಗುತ್ತೆ. ಇದು ನಿಜವಾದ ಜೀವನ, ಇದು ನಿಜವಾದ ಮೀನಿಂಗು ಜೀವನಕ್ಕೆ. ಇಲ್ಲಿ ಏನು ಕಷ್ಟ ಇದ್ರೂ ಊರಲ್ಲಿ ತೋರಿಸ್ಕೊಳ್ಳೋ. ಅದೇ ನೋಡಿ, ಒಂದು ಎಕ್ಸಾಂಪಲ್ ಮೊನ್ನೆ ಹೇಳ್ತಾಯಿದ್ರು ಸ್ನೇಹಿತರು. ದಾರಿಲಿ ಒಬ್ಬರು ಉರಿ ಬಿಸಿಲು 55-60 ಡಿಗ್ರೀಸು, ಇದು ಡೆಸರ್ಟ್ ಅಲ್ವ. ಫೋನ್ ಬರುತ್ತೆ ಒಬ್ಬ JCB ಟೆಕ್ನಿಷಿಯನ್ಗೆ. JCB ಟೆಕ್ನಿಷಿಯನು JCB ಓಡಿಸ್ತಾ ಇದ್ದನ್ನು ಸ್ಟಾಪ್ ಮಾಡಿಬಿಟ್ಟು 1 ನಿಮಿಷ ಬರ್ತೀನಿ ಗುರು ಅಂದ್ಬಿಟ್ಟು ಫ್ರೆಂಡ್ಗೆ ಹೇಳ್ಬಿಟ್ಟು ಸೈಡ್ಗೆ ಹೋಗ್ತಾನೆ. ಉರಿ ಬಿಸಿಲು ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ಹುಡುಕಿದ್ರೂ ಒಂದು ನೆರಳು ಸಿಗ್ತಾಯಿಲ್ಲ. 55 ಡಿಗ್ರಿ ಇದೆ. ಹೆಂಡತಿ ಫೋನ್ ಮಾಡಿದ್ದಾಳೆ ಆ ಕಡೆಯಿಂದ, ರೀ AC ಕೆಟ್ಟೋಗಿದೆ ಮನೇಲಿ, ಟೆಕ್ನಿಷಿಯನ್ ಕಳಿಸಿ ಅಂತ. ಯೋಚನೆ ಮಾಡಿ, ಇವ್ರನ್ನು ಮನೆಯಲ್ಲೇ ಕಂಫರ್ಟಬಲ್ ಆಗಿಟ್ಟಿದ್ದಾರೆ, ಆದರೆ ಇವರು ಪ್ರತಿ ದಿವಸ ಕಷ್ಟಪಡ್ತಾಯಿದ್ದಾರೆ. ಆ ರೀತಿ ಜೀವನ ಇಲ್ಲಿದು, ಸೌದಿದು. ಮನೇಲಿ ಇಲ್ಲಿ ದುಡಿತಾ ಇದ್ದಾರೆ, ಎಲ್ಲ ಕಳಿಸ್ತಾ ಇದ್ದಾರೆ, ಮನೇಲೆಲ್ಲ ಖುಷಿ ಇದ್ದಾರೆ. ಆದರೆ ಮನೇಲಿ ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ಇವರು ಪ್ರತಿ ದಿವಸ ಇಲ್ಲಿಯ ತಾಪಮಾನವನ್ನು ಎದುರಿಸಿ, ಇಲ್ಲಿಯ ವೆದರ್ನ ಎದುರಿಸಿ, ಇಲ್ಲಿಯ ಜೀವನ, ಇಲ್ಲಿ ಊಟದ ಶೈಲಿ ಎಲ್ಲ ಬೇರೆ ಬೇರೆ, ಆ ಕಷ್ಟಗಳನ್ನ ಎದುರಿಸಿ ಇವರೆಲ್ಲ ಇನ್ನೂ ನಗುಮುಖದಲ್ಲಿದ್ದಾರೆ. ಬಂದವ್ರನ್ನ ವೆಲ್ಕಮ್ ಮಾಡ್ತಾರೆ ಅಂದರೆ ಅದರಲ್ಲಿ ಅರ್ಥ ಮಾಡ್ಕೊಳ್ಳಿ ಎಷ್ಟು ಸಹೃದಯಗಳು ಎಲ್ಲ ಜನಗಳು ಅಂತ. ಭಾಳ ಖುಷಿ ಆಯಿತು ಸರ್ ಭೇಟಿಯಾಗಿದ್ದು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮುಂದಿನ ಜೀವನಕ್ಕೆ ಒಳ್ಳೆಯದಾಗಲಿ ಅಂತ ಆಶಿಸ್ತೀನಿ. ನಮಸ್ಕಾರ. ಈಗ ಇವ್ರ ಮನೆಗಳನ್ನು ತೋರಿಸ್ತೀನಿ, ಮತ್ತು ಅಲ್ಲಿ ಸಾಕು ಪ್ರಾಣಿಗಳಿದೆ ಇಲ್ಲಿ ತೋಟದ್ದು, ಅದನ್ನು ಕೂಡ ತೋರಿಸ್ತೀನಿ. ಹೋಗೋಣ ಬನ್ನಿ. ಇಲ್ಲಿ ನೋಡಿ, ಈ ಜಾಗದಲ್ಲಿ ಹಿಂದೆ ಈ ಕಡೆ ತೋರಿಸಿ, ಇದೆಷ್ಟು ಹಸಿರಾಗಿದೆ ನೋಡಿ. ಜಸ್ಟ್ ಈ ತೋಟ ಮಾತ್ರ ಹಸಿರಿರೋದು. ಅದು ಬಿಟ್ಟು ಈ ಕಡೆ ತಿರುಗಿದ್ರೆ ಇಲ್ಲಿಂದ ಮತ್ತೆ ಮರುಭೂಮಿ ಸ್ಟಾರ್ಟು. ಹಿಂಭಾಗದಲ್ಲಿ ಸಂಪೂರ್ಣವಾದ ದೊಡ್ಡ ದೊಡ್ಡ ಬಂಡೆಗಳ ಪರ್ವತ. ಈ ಇಷ್ಟು ಪೋರ್ಷನ್ ಮಾತ್ರ ಒಂದು ಪ್ರಾಬ್ಲಿ ನನ್ನ ಪ್ರಕಾರ ಒಂದು 2-3 ಎಕರೆ ಅಥವಾ ಒಂದು 5 ಎಕರೆ ಇರ್ಬೋದು ಈ ಜಾಗ. ಈ ವಿಸ್ತೀರ್ಣ ಮಾತ್ರ ರೆಡಿ ಮಾಡ್ಕೊಂಡಿದ್ದಾರೆ. ಅದು ಬಿಟ್ಟು ಮತ್ತೆ ಮರುಭೂಮಿ. ಇಲ್ಲಿ
ಇಲ್ಲಿ ರೈತರು ಯಾರಿದ್ದಾರೆ ಉಳ್ಕೊಂಡಿದ್ದಾರೆ ಕೇರ್ ಟೇಕರ್ಸು ಅವರ ಮನೆಗಳು. ಮತ್ತು ಇಲ್ಲಿ ಗಿನಿ ಪಿಗ್ನ ಸಾಕಿದ್ದಾರೆ. ನೋಡಿ ಇಲ್ಲಿ ಇದು ಗಿನಿ ಪಿಗ್ಗ ಅಥವಾ ಬೇರೆ ರೀತಿಯ ಹೆಗ್ಗಣನೋ ಗೊತ್ತಾಗ್ತಾ ಇಲ್ಲ. ಇದನ್ನು ಮೋಸ್ಟ್ಲಿ ತಿಂತಾರೆ ಇವರು ಇಲ್ಲಿ ಅಲ್ವಾ? ತಿಂತಾರೆ. ಹಾಂ. ಸೊ ಈ ಒಂದು ಗಿನಿ ಪಿಗ್ಸ್ನ ಸಾಕಿದ್ದಾರೆ ಇವರಲ್ಲಿ. ಗಿನಿ ಪಿಗ್ಗ ಇದು ಎಕ್ಸಾಕ್ಟ್ ಇದ್ರ ಬ್ರೀಡ್ ಗೊತ್ತಾಗ್ತಲ್ಲ. ಒಳ್ಳೆ ಇದು ಬ್ಯಾಂಡಿಕೂಟ್ ಅಂತೀವಲ್ಲ, ಹೆಗ್ಗಣ ಆ ಥರ ಇದೆ ಇದು ನೋಡೋದಕ್ಕೆ. ಬಟ್ ಹೆಗ್ಗಣ ಅಲ್ಲ, ಇದು ಹೆಗ್ಗಣ ಯಾರು ತಿಂತಾರೆ. ಅಲ್ಲಿ ನೋಡಿ ಮಲ್ಕೊಂಡಿದೆ, ಎಷ್ಟು ಮುದ್ದಾಗಿವೆ ಇದು, ತುಂಬಾ ಮುದ್ದಾಗಿದೆ. ಹಾಗೆ ಮುಂದಕ್ಕೆ ಹೋದರೆ ಒಂದು ರೌಂಡ್ ಹಾಕ್ತೀನಿ ಮನೆ, ರೈತರ ಮನೆ ನೋಡ್ಕೊಂಬರೋಣ. ಇಬ್ಬರೇ ಇದ್ದಾರೆ ಒಮಾನಿ ಜನಗಳು. ಬೇವಿನ ಮರ ಅಲ್ವಾ? ಹೌದು, ಬೇವಿನ ಮರ. ಹಾಂ, ಸೊಂಪಾಗಿ ಬೇವಿನ ಮರ ಸಿಗ್ತಾಯಿದೆ. ಸೊ ಇದರ ತೊಗಟೆಗಳನ್ನ ಯೂಸ್ ಮಾಡ್ಬೋದು. ತುಂಬ ಆ್ಯಂಟಿ ವೈರಲ್ಲು, ಬಹಳ ಆಯುರ್ವೇದದಲ್ಲಂತೂ ತುಂಬಾ ಮಹತ್ವ ಇರುವಂತಹ ಗಿಡ. ಅದು ಇಷ್ಟು ಚೆನ್ನಾಗಿ ಬಂದಿದೆ ಇಲ್ಲಿ, ಆಶ್ಚರ್ಯ. ಹಾಗೆ ಈ ಕಡೆ ಬಂದರೆ ಇವರು ಉಳ್ಕೊಂಡಿರುವಂತಹ ಜಾಗ ಏನು ಅಂಥ ಗ್ರೇಟ್ ಫೆಸಿಲಿಟೀಸ್ ಎಲ್ಲ ಇಲ್ಲ, ಬಟ್ ಖುಷಿ, ಶಾಂತಿ, ನೆಮ್ಮದಿ ಅಂತೂ ಖಂಡಿತ ಇದೆ. ಇಲ್ಲಿ ನೋಡ್ಬೋದು ನೀವು ಪಶುಗಳಿಗೆ ಬೇಕಾಗುವಂತಹ ಹುಲ್ಲುಗಳು. ಇದು ಒಂಟೆಗೂ ಇದನ್ನೇ ಹಾಕ್ತಾರೆ, ಇಲ್ಲಿಯ ಪಶುಗಳಿಗೂ ಕೂಡ ಈ ಥರ ಹಾಕ್ತಾರೆ. ಇದನ್ನು ರೆಡಿ ಮಾಡ್ಕೊಂಬರ್ತಾರೆ. ಇದಕ್ಕೆ ಸೆಂಟ್ರಲ್ ಸೌದಿ ಅರೇಬಿಯಲ್ಲಿ ಇದನ್ನು ಬೆಳೆಯೋದಕ್ಕೆ ಅಂತಲೇ ಕೆಲವು ಫಾರ್ಮ್ಸ್ ಇದೆ. ನಾವುಗಳು ಫ್ಲೈಟಲ್ಲಿ ಹೋಗಬೇಕಾದ್ರೆ ರಿಯಾದ್ ಮೇಲಿಂದ ಹಸಿರು ದೋಸೆ ಹಾಕ್ದಂಗೆ ಕೆಳಗಡೆ ಕಾಣುತ್ತೆ. ಆ ಜಾಗದಲ್ಲಿ ಇವನ್ನೆಲ್ಲ ಬೆಳೀತಾರೆ, ಈ ಥರ ಹುಲ್ಲು ಮತ್ತು ಬೇರೆ ಬೇರೆ ರೀತಿಯ ಫಾರ್ಮಿಂಗು. ಹೀಗೆ ಒಳಗೆ ಬನ್ನಿ. ಇವರು ಮಲಗುವಂತಹ ಜಾಗ ಇದೆಲ್ಲ ಇಲ್ಲಿದೆ. ಟಾಯ್ಲೆಟ್ಸ್ ಮಾಡಿದ್ದಾರೆ, ಇಲ್ಲಿ ಬಾತ್ರೂಮ್ ಇದೆ. ಇವರು ಉಳ್ಕೊಳ್ಳೋಂತಹ ಜಾಗ. ಇಲ್ಲೇನೋ ಮಲಗಿದ್ದಾರೆ ಒಬ್ಬರು. ಭಾಳ ಎಕ್ಸ್ಟ್ರೀಮ್ ಕಂಡೀಷನ್ಸು, ಅಷ್ಟೇನು ಫೆಸಿಲಿಟೀಸ್ ಎಲ್ಲ ಏನೂ ಇಲ್ಲ ಇವರಿಗೆ. ತುಂಬಾ ಕೊಳಕಿದೆ. ಇಲ್ಲೇ ಇವರೆಲ್ಲ ಮಲಗೋದು, ನಮಾಜ್ ಮಾಡೋದು. ನೀರು ಇಟ್ಕೊಂಡಿದ್ದಾರೆ, ಇವ್ರದೆಲ್ಲ ಬ್ಯಾಗು ಮತ್ತು ಬ್ಲ್ಯಾಂಕೆಟ್ ಎಲ್ಲ ಇದೆ. ಇಲ್ಲೇನೋ ಮಲಗಿದ್ದಾರೆ ರೈತರೊಬ್ಬರು. ಫ್ರಿಡ್ಜ್ ಇದೆ, ಟಿ ವಿ ಇದೆ. ವರ್ಕ್ ಆಗುತ್ತೆ ಅಲ್ಲ ಗೊತ್ತಿಲ್ಲ. ಇದು ಅಡುಗೆ ಮನೆ, ಇವರು ಅಡುಗೆ ಮಾಡ್ಕೊಳ್ಳೋ ಜಾಗ. ಇದು ಒಂದು 4-5 ಪಾತ್ರೆ ಇದೆ, ಬಟ್ ತುಂಬ ಕೊಳಗಿದೆ ಜಾಗ. ಇವರೇ ಮಾಡ್ಕೊಳ್ಳೋದ್ರಲ್ಲಿ ಹುಡುಗರು ತಲೆ ಕೆಡಿಸ್ಕೊಳ್ಳಲ್ಲ. ಫ್ರಿಡ್ಜ್ ಇದೆ, ಫ್ರಿಡ್ಜು ತೆಗಿಬೇಕು. ಫ್ರಿಡ್ಜ್ ಒಳಗೆ ಏನೋ ಬೇಸಿಕ್ಕಾಗಿ ಏನೋ ಇಟ್ಟಿದ್ದಾರೆ. ಏನೋ 2 ಟೊಮ್ಯಾಟೊ, 4 ಮೆಣಸಿನ್ಕಾಯಿ ಇದೆ ಅಷ್ಟೇ. ಇದು ಫ್ರೀಸರಲ್ಲಿ ಹಾಲು, ಕುಬೂಸು ಇದೆ ಇವ್ರ ಮುಖ್ಯವಾದ ಊಟ. ಕಲ್ತಾರೆ ಇದೆ, ರೊಟ್ಟಿ ತಿಂತಾರೋ ಗೊತ್ತಿಲ್ಲ. ಅದರಲ್ಲಿ ಇವ್ರು ಮ್ಯಾನೇಜ್ ಮಾಡಬೇಕು. ನೋಡಿ, ಇದು ಎಲೆಕ್ಟ್ರಿಸಿಟಿ ಇಲ್ಲ, ಎಲೆಕ್ಟ್ರಿಕ್ ವೈಸೆಲ್ಲ ಹಿಂಗೆ ಕೊಟ್ಟಿದ್ದಾರೆ ಅಂತ. ಯಪ್ಪ, ಮುಟ್ಟಿದ್ರೆ ಶಾಕ್ ಹೊಡಿಬೋದು ಹಂಗಿದೆ. ಅಯ್ಯಪ್ಪ, ಇದೊಂದು ರೀತಿಯ ಎಕ್ಸ್ಟ್ರೀಮ್ ಲಿವಿಂಗ್ ಅಂತಲೇ ಕರಿಬೇಕು. ಈ ಸಿಲಿಂಡರ್ಸ್ ಯಾಕೆ ಅಂತ ಗೊತ್ತಿಲ್ಲ. ಇದೇನು ಆಕ್ಸಿಜನ್ ಸಿಲಿಂಡರ್ಸ್ ಅನಿಸುತ್ತೆ. ಯಾವುದಕ್ಕೋಸ್ಕರ ಬಳಕೆ ಮಾಡ್ತಾರೋ ಐಡಿಯಾ ಇಲ್ಲ. ಸೊ ಇದು ಇವ್ರ ಜೀವನ. ಇಲ್ಲಿ ಕೆಲವು ಬೇರೆ ರೀತಿಯ ಆಡುಗಳು ಮತ್ತು ಕೋಳಿಗಳನ್ನ ಕೂಡ ಸಾಕಿದ್ದಾರೆ ಅನಿಸುತ್ತೆ. ಅದನ್ನು ಕೂಡ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡ್ಬೋದು ನೀವು, ಉದ್ದನೇ ಕಿವಿಯ ಆಡುಗಳು ಈ ಒಂದು ಗೂಡಲ್ಲಿದೆ. ಅದರ ಆಚೆ ಇಲ್ಲಿರುವಂತಹ ಪಾಮ್ ಟ್ರೀಸ್ನ ಗರಿಗಳನ್ನು ಇಡಲಾಗಿದೆ. ಬನ್ನಿ ಒಳಗೆ ನೋಡಿ ಇಲ್ಲಿ ಹೆಂಗಿದೆ ಅಂತ. ಎಲ್ಲ ಬಂದ್ಬಿಡ್ತು ಆ ಹೇಳೋದಕ್ಕೆ. ಗುರು ಆಚೆ ಬರಬೇಡ ಗುರು, ಆಮೇಲೆ ನಮ್ಮನ್ನು ನೋಡಿಸ್ಬಿಡ್ತಾರೆ. ನಾವೇ ಒಳಗೆ ಹೋಗೋಣ, ನಾವೇ ಒಳಗೋಣ. ನೋಡಿ ಹೆಂಗಿದೆ ಈ ಜಾಗ ಅಂತ. ಇದು ಇವರ ಗೂಡು. ಎಲ್ಲ ಒಂದೇ ಕಲರ್ ಇದೆ, ಓಡ್ತಾ ಇದೆ ಎಲ್ಲ. ಎಲ್ಲಿ ಓಡ್ತೀಯಾ, ಎಲ್ಲಿ ಓಡ್ತೀಯಾ, ಎಲ್ಲಿ ಓಡ್ತೀಯಾ? ಇಲ್ಲೇ ಎಲ್ಲಿಗೆ ಓಡ್ತೀರ? ಎಲ್ಲ ಒಳಗೆ ಹೋಗ್ಬಿಟ್ರು. ಬನ್ರು, ಮಾತಾಡಿಸ್ತೀನಿ. ಏನೂ ಮಾಡಲ್ಲ, ಬನ್ನಿ. ಕೈ ಕಡಿತಾ ಇದೆ, ಕೈನ ಯಾಕೆ ಕಡಿತೀಯ? ಎಷ್ಟು ಸಖತ್ತಾಗಿದೆ. ಕಿವಿ ನೋಡಿ ಇದ್ರದ್ದು ಇಷ್ಟು ಉದ್ದ ಇದೆ. ಹತ್ರ ಬನ್ನಿ ತೋರಿಸಿ. ಸಕ್ಕತ್ತಾಗಿದೆ. ಕಿವಿ ನೋಡಿ ಇದ್ರದ್ದು ಎಷ್ಟು ಮುದ್ದಾಗಿದೆ ಅಂತ. ಇನ್ನೂ ಉದ್ದ ಆಗುತ್ತೆ. ಮತ್ತು ಇದೇನು ಇಲ್ಲೊಂದು 2 ಇದೆ ಹಿಂಗೆ ಉದ್ದಕ್ಕೆ. ಇದೊಂದೇ ನನ್ನ ಫ್ರೆಂಡ್ ಆಗಿದ್ದು, ಹೆದರ್ಕೊಂಡಿಲ್ಲ ಇದು. ನೋಡಿ ಕೈ ಕಡಿಯುತ್ತೆ ನೋಡಿ, ಬೆರಳು ಕೊಟ್ಟರೆ ನೋಡಿ.
ಇಲ್ಲಿ ಮರಿಗಳಿದೆ, ಮರಿಗಳನ್ನ ತೋರಿಸಿ, ತುಂಬ ಚೆನ್ನಾಗಿದೆ. ವಾವ್, ಸಖತ್ ಮುದ್ದಾಗಿವೆ ಮರಿಗಳು. ಇದು ಅಷ್ಟೇ, ಎಷ್ಟು ಉದ್ದ ಇದೆ ನೋಡಿ ಮರಿ, ಆದ್ರೂ ಅದರ ಕಿವಿ ಎಷ್ಟು ಅಗಲ ಇದೆ ಅಂತ ನೋಡ್ಬೋದು ನೀವು. ಇದ್ರ ಕೋಡು ಅಷ್ಟೇ, 2 ಕೋಡಿದೆ ಇದಕ್ಕೆ. ಗೊಮ್ಮೋದ್ರೆ ಅಷ್ಟೇ ನಮ್ಮ ಕತೆ. ಅದೇನೋ ಏನು ಅವನು ಎಲ್ಲರೂ ಭಯ ಪಟ್ಕೊಂಡು ನೋಡೋದ್ರು, ನಿಂಗೆ ಹೆಂಗೆ ಧೈರ್ಯ ಇಷ್ಟೊಂದು? ಹಾಂ ಅಲ್ವಾ? ಹಾಂ ಮಿಕ್ಕಿದೆಲ್ಲ ಇಲ್ಲಿ ಔಸ್ಕೊಂಡ್ಬಿಟ್ಟಿದೆ, ಕರೀತಾ ಇದೆ. ನಾವೆಲ್ಲ ಒಳಗೆ ಓದ್ಕೊಂಡಿದ್ದೀವಿ, ನೀ ಯಾಕೋ ಇಲ್ಲಿದೆಯಾ ಅಂತ. ನೋಡಿ ಹೇಳ್ತಾ ಇದೆ ಅದು, ನೋಡಿ ಅದು. ಇದ್ರು ಅದ್ರ ಮರಿಗಳು ಇಲ್ಲವೇ, ಅದಕ್ಕೆ ಅದು ಬಿಟ್ಟೋಗ್ತಿಲ್ಲ. ಹೌದಾ? ನೀನು ನಿನ್ನ ಮರಿಗೆ ಏನೂ ಮಾಡಲ್ಲ ಕಣೋ, ನಾವು ನೋಡೋಕೆ ಬಂದಿದ್ದೀವಿ ಅಷ್ಟೇ, ಹಾಯ್ ಹೇಳೋಕ್ಕೆ. ಒಳಗೆ ಓಡೋದು ಎಲ್ಲ ಎಲ್ಲಿದೆ ಅಂತ ತೋರಿಸ್ತೀವಿ. ಅಯ್ಯೋ ಅಲ್ಲಿ ಓಡೈತು ಮತ್ತೆ. ಇಲ್ಲಿ ಮರಿಗಳನ್ನ ಸಾಕಿದ್ದಾರೆ, ಮರಿಗಳಿಗೆ ಹೇಳೋಣ ಬನ್ನಿ. ಇಲ್ಲಿ ಬಂದಿದ್ದಕ್ಕೆ ಅಮ್ಮ ಟೆನ್ಷನ್ ಆಗಿದೆ ನೋಡಿ. ಇಲ್ಲಿ ಎಲ್ಲ ಆಚೆ ಬಂದು ಅಮ್ಮಂದ್ರೆಲ್ಲ ನಮ್ಮ ಮರಿಗಳಿಗೆಲ್ಲ ಏನು ಮಾಡಬೇಡಿ ಅಂತ ನೋಡಿ. ಇಲ್ಲಿ ನೋಡಿ ಅದು ಏನು ಮಾಡಿಬಿಡುತ್ತೋ ಅಂತ ಭಯ ಪಡ್ತಿದ್ರೆ. ಮರಿಗಳು ಕೂಡ ಉದ್ದನೆಯ ಕಿವಿಗಳು, ಸಖತ್ ಮುದ್ದಾಗಿವೆ ನೋಡೋದಕ್ಕೆ. ಆಯ್ತು, ಏನು ಮಾಡಲ್ಲ ಅವು. ಹೈಟ್ ಇಲ್ಲ, ತಲೆ ಹೊಡ್ಕೊಳ್ತೀವಿ, ಹುಷಾರಾಗಿರ್ಬೇಕು. ಇಲ್ಲಿ ನೋಡಿ ಟಗರು ಹೆಂಗಿದೆ ಅಂತ. ಉಯ್ಯೂ, ಇವನೇ ಬಾಸು ಹೆಂಗಿದೆ ನೋಡ್ರಿ ಅವನು. ಹಾಯ್ ಕಣೋ, ಏನೋ ಸಮಾಚಾರ? ಆರಾಮಾ? ಎಷ್ಟು ಮೀಟ್ರ್ ಇದೆ ನಿನ್ನ ಕಿವಿ? ಕೋಡ್ ನೋಡಿ ಹೆಂಗಿದೆ ಅಂತ ಇದ್ರದ್ದು. ಇವನು ಡವ್ಗಳೆಲ್ಲ ಬಂದ್ವು ಹಿಂದೆ, ಚೆನ್ನಾಗಿವೆ. ಈ ಒಂದು ಜಾಗದಲ್ಲೂ ಹುಲ್ಲನ್ನು ಸ್ಟೋರ್ ಮಾಡಲಾಗಿದೆ. ಕಷ್ಟ, ಇಲ್ಲಿ ಹುಲ್ಲು ಸಿಗೋದು ತುಂಬ ಕಷ್ಟ, ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೋಬೇಕು. ನಿಮಗೆ ಇಲ್ಲಿನ ಸ್ಪೆಷಲ್ ಶವರ್ನ ತೋರಿಸ್ತೀನಿ. ಈ ತೋಟದಲ್ಲಿ ಸುಸ್ತಾದಾಗ ಜನಗಳು ಏನು ಮಾಡ್ತಾರೆ ಅಂತ ತೋರಿಸ್ತೀನಿ ನೋಡಿ. ತೋಟದಲ್ಲಿ ಸುಸ್ತಾದ ಮೇಲೆ, ಶೂಟಿಂಗ್ ಆದ ನಂತರ ಮತ್ತೆ ಫ್ರೆಶ್ ಆಗಬೇಕು ಅಂದರೆ ಏನು ಮಾಡಬೇಕು? ನಮ್ಮ ಗಲ್ಫ್ ಕನ್ನಡಿಗ ಇದರ ಮೇಲೆ ಒಂದು ಸೂಪರ್ ರೀಲ್ ಮಾಡಿದರು. ಸೊ ನನಗೂ ಮಾಡಿಸ್ಬೇಕಂತ ಅವ್ರಿಗೆ ಹೇಳಿದ್ದೆ, ಕರ್ಕೊಂಬಂದು ಅದೇ ಜಾಗದಲ್ಲಿ ಮತ್ತೆ ರೀಕ್ರಿಯೇಟ್ ಮಾಡ್ತಾ ಇದ್ದೀವಿ. ಏನು ಮಾಡಬೇಕು? ತುಂಬ ಸಖಿಯಾದಾಗ ಏನು ಮಾಡೋದು, ಕ್ಯಾಪ್ ಬಿಸಾಕೋದು. ನನ್ನನ್ನು ಕಫೀಲ್ ಅನ್ಕೊಂಡ್ಬಿಟ್ರು ಇವರು. ಹೊರಡೋ ಮುಂಚೆ ರೈತರಿಗೆ ನಮಸ್ಕಾರ ತಿಳಿಸೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಕೂಲ್ ಡ್ರಿಂಕ್ಸು ಮತ್ತು ಕೆಲವು ಸಿಹಿನ ಅವರಿಗೆ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಕಫೀಲ್. ನನ್ನನ್ನು ನೋಡಿ ಈ ಡ್ರೆಸ್ಸಲ್ಲಿ ಹಂಗೆ ಅನ್ಕೋತಾರೆ ಎಲ್ಲರೂ. ಬಾಯ್ 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 ಬಾಯ್. ಈಗ ವಾಪಸ್ಸು ತೋಟದಿಂದ ಹಳ್ಳಿ ಒಳಗಿಂದ ಪಾಸಾಗಿ ಹೋಗ್ತಾ ಇದ್ದೀವಿ. ಹೈವೇ ಕನೆಕ್ಟ್ ಆಗ್ತೀವಿ. ಏನು ಇದು ಇಲ್ಲಿ ನಮ್ಮ ಪುಟ್ಟ ಹಳ್ಳಿಲೂ ದೊಡ್ಡ GMC ಗಾಡಿ ಇರೋದು ವಿಶೇಷ. ಬಿಳಿ ಮನೆ, ಅಲ್ಲೊಂದು ಮನೆ ನೋಡಿದ್ದೆ. ಆ ಮನೆಯ ಅಂಗಳದಲ್ಲಿ ಅಲಂಕಾರ ಚೆನ್ನಾಗಿತ್ತು, ಟೈಲ್ಸ್ ಚೆನ್ನಾಗಿತ್ತು, ಅದನ್ನು ತೋರಿಸ್ತೀನಿ ಇವಾಗ. ಇಲ್ಲೂ ಅಷ್ಟೇ, ಮನೆ ಮಲ್ಲೂ ನೀವು ಖರ್ಜೂರದ ಮರಗಳನ್ನ ನೋಡ್ಬೋದು. ಮತ್ತು ಆಲ್ಮೋಸ್ಟ್ ಎಲ್ಲ ಮನೆಗಳು ಕಂದು ಬಣ್ಣ ಇಲ್ಲ ಬಿಳಿ ಬಣ್ಣದಲ್ಲಿ ಟೈಲ್ಸ್ ಮಾಡಿದ್ದಾರೆ ನೋಡಿ. ಇದೇ ಮನೆನ ಇಡ್ತಾ ಇದ್ದು. ಎಂಟ್ರೆನ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಆ ಎಂಟ್ರೆನ್ಸ್ಗೆ ಕಲರ್ ಕಾಂಬಿನೇಷನ್ ನೋಡಿ ಹೆಂಗೆ ಮಾಡಿದ್ದಾರೆ ಟೈಲ್ಸ್ದು. ಭಾಳ ಅಪರೂಪವಾದ ಕಾಂಬಿನೇಷನ್. ಒಂದು ಸುಂದರವಾದ ದಿಸದ ನಂತರ ನೋಡಿದ್ರಲ್ಲ ಹಳ್ಳಿ ಕೃಷಿ, ಮರುಭೂಮಿಯಲ್ಲಿ ಕೃಷಿ ಹೇಗೆ ಮಾಡ್ತಾರೆ ಸೌದಿ ಅರೇಬಿಯಾದ ರೈತರು ಜನರು ಅಂತ. ಈಗ ನಾನು ಮತ್ತು ಗಲ್ಫ್ ಕನ್ನಡಿಗ ಹೋಗ್ತಾ ಇದ್ದೀವಿ. ಇಲ್ಲಿಯ ಕನ್ನಡಿಗ ಕುಟುಂಬವನ್ನು ಭೇಟಿ ಮಾಡೋದಕ್ಕೆ. ಒಂದಲ್ಲ ಎರಡಲ್ಲ 3 ಕುಟುಂಬನ, ಒಟ್ಟು 3 ಕನ್ನಡಿಗ ಫ್ಯಾಮಿಲಿ, ಮಕ್ಕಳು, ಅಂದರೆ ಫುಲ್ ಫ್ಯಾಮಿಲಿ ನಿಮಗೆ ಭೇಟಿ ಮಾಡಿಸ್ತೀನಿ. ಭಾಳ ಚೆನ್ನಾಗಿರುತ್ತೆ. ಎಲ್ಲರೂ ನನ್ನನ್ನು
ಮತ್ತು ಗಲ್ಫ್ ಕನ್ನಡಿಗ ಅವರನ್ನು ಊಟಕ್ಕೆ ಆಹ್ವಾನ ಮಾಡಿದ್ದಾರೆ. ಈಗ ಆ ಕಡೆ ಹೋಗ್ತಾ ಇದ್ದೀವಿ, ಬನ್ನಿ, ಸಖತ್ತಾಗಿರುತ್ತೆ. ಈ ಒಂದು ನಾನು ಕಾಯ್ತಾ ಇದ್ದೀನಿ ಅವ್ರನ್ನೆಲ್ಲ ಭೇಟಿಯಾಗೋದಕ್ಕೆ, ಅವ್ರ ಲೈಫ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಅವ್ರು ಯಾರ್ಯಾರು ಅಂತ ನೋಡೋದಕ್ಕೆ. ಹೋಗೋಣ. ಕನ್ನಡಿಗರೇ ಕಾರ್ ತೊಗೊಂಬಂದು ಪಿಕಪ್ ಮಾಡಿ ಈಗ ಅಲ್ ಸೈದ್ ಸೀ ಫುಡ್ ರೆಸ್ಟೋರೆಂಟ್ ಹತ್ರ ಬಂದಿದ್ದೀವಿ. ಜೆದ್ದಾ ಒಂದು ಪೋರ್ಟ್ ಸಿಟಿ ಆಗಿರೋದ್ರಿಂದ ಇಲ್ಲಿ ಸಮುದ್ರದ ಊಟಗಳು ಬಹಳ ಫೇಮಸ್ಸು. ಈಗ ಬನ್ನಿ ಒಳಗೆ ಹೋಗಿ ಕನ್ನಡಿಗರನ್ನ ಭೇಟಿಯಾಗೋಣ, ಹಾಗೆ ಊಟ ಮಾಡೋಣ. ರೆಸ್ಟೋರೆಂಟ್ ಹೇಗಿದೆ ಅಂತ ಕೂಡ ನಿಮಗೆ ತೋರಿಸ್ತೀನಿ ಇವತ್ತು. ಈ ಹೋಟೆಲಲ್ಲೂ ಕೂಡ ನೀವು ಯಾವ ಮೀನು ಬೇಕೋ ಏನು ಬೇಕು ಪ್ರತಿಯೊಂದು ಚಾಯ್ಸ್ ಮಾಡ್ಬೋದು. ಇಲ್ಲಿ ನೋಡಿ, ಎಲ್ಲ ನಮ್ಮ ಕನ್ನಡಿಗರು ಒಟ್ಟಿಗೆ ಇದ್ದಾರೆ. ರಾಜೇಶ್ ಸರು, ನಮ್ಮ ಬ್ರೋ. ಇಲ್ಲಿ ನೋಡಿ, ಇಲ್ಲಿ ಹೊಸ ಇನ್ಕ್ಲೂಷನ್ ಅಂದರೆ ಅನಿಲ್. ಹೇಗಿದ್ದೀರಾ? ಇವರು ಕನ್ನಡದವರೇನಾ? ಓಕೆ. ಓ ಹೌದಾ? ಓಕೆ. ವೆರಿ ನೈಸ್. ಇನ್ನು ಫ್ಯಾಮಿಲಿಗಳೆಲ್ಲ ಒಳಗಿದ್ದಾರಾ? ಅವ್ರನ್ನೂ ಕೂಡ ಭೇಟಿ ಮಾಡಿಸ್ತೀನಿ ಆಮೇಲೆ. ಈಗ ಸದ್ಯಕ್ಕೆ ಮೀನಿನ ಸೆಲೆಕ್ಷನ್ ನಡೀತದೆ, ಏನು ಊಟ ಮಾಡಬೇಕು ಅಂತ. ಇಲ್ಲಿ ನೋಡ್ಬೋದು ನೀವು, ಬೇರೆ ಬೇರೆ ಮೀನು. ಅದು ಮೋಸ್ಟ್ಲಿ ಕಿಂಗ್ ಫಿಶು ಅಥವಾ ಅದು ಸ್ಯಾಮನ್ ಫಿಶು. ಇದು ಫಿಲ್ಲೆ ಇದೆ, ಪ್ರಾನ್ಸ್ ಇದೆ, ಶೌರ್ ಅನ್ನೋ ಒಂದು ಮೀನು. ಎಲ್ಲದನ್ನು ಐಸ್ ಹಾಕಿ ಇಟ್ಟಿದ್ದಾರೆ. ಇಲ್ಲಿ ಪೋರ್ಟಿಂದನೇ ಬರುತ್ತೆ ಡೈರೆಕ್ಟಾಗಿ, ಇಲ್ಲಿ ಹತ್ರನೇ ಇದೆ ಪೋರ್ಟು. ನೀವು ಯಾವ್ದು ಬೇಕೋ ಚೂಸ್ ಮಾಡ್ಬೋದು. ಅದನ್ನು ಅಡುಗೆ ಮಾಡಿ ಮೊನ್ನೆ MNA ರೆಸ್ಟೋರೆಂಟಲ್ಲಿ ಮಾಡಿಕೊಟ್ಟಿದ್ರಲ್ಲ ಅದೇ ಥರ ಅಲ್ಲಿ ನಾವು ಮಾರ್ಕೆಟ್ಗೆ ಹೋಗಿ ತೊಗೊಂಬಂದು ಅಡುಗೆ ಮಾಡಿಕೊಟ್ವಿ. ಇಲ್ಲೇ ಸಿಗುತ್ತೆ. ಡೀಪಾಗಿ ಮೀನಿನ ಡಿಸ್ಕಷನ್ ನಡೀತಾ ಇದೆ. ನಮ್ಮ ರಾಜೇಶ್ ಸರ್ ಮೋಸ್ಟ್ಲಿ ಎಕ್ಸ್ಪರ್ಟ್ ಇರಬೇಕು, ಮುಟ್ಟಿ ಗಿಟ್ಟಿ ಎಲ್ಲ ನೋಡ್ತಾ ಇದ್ದಾರೆ. ಈಗ ಕುಟುಂಬಗಳೆಲ್ಲ ಒಳಗೆ ಕೂತಿದೆ, ಎಲ್ಲರನ್ನೂ ಪರಿಚಯ ಮಾಡಿಸ್ತೀನಿ ಬನ್ನಿ. ನಮಸ್ಕಾರ. ವಿದ್ಯಾ ಮೇಡಮ್ ಆಲ್ರೆಡಿ ಪರಿಚಯ ಇದ್ದಾರೆ. ನಮಸ್ಕಾರ. ನಿಮ್ಮ ವೈಫು? ಓಕೆ. ಮೇಡಮು? ಹಾಂ, ಓಕೆ. ಹೌದಾ? ನೋಡ್ತೀರಾ ನಿಜವಲ್ಲ? ಹೌದಾ? ಇದು ಯಾರ ಮಗ? ಓಕೆ. ಇದು ಮಗಳು? ನಿಮ್ಮ ಮಗಳು? ಈಗ ಫುಲ್ ಕನ್ಫ್ಯೂಷನ್, ಎಲ್ಲ ಆ ಕಡೆ ಈ ಕಡೆ ಕೂತಿದ್ದಾರೆ. ಈ ಪುಟ್ಟಿ ಹಾಂ, ಇಬ್ಬರು ಹೆಣ್ಮಕ್ಳು. ಓಕೆ. ವೆರಿ ನೈಸ್. ಖುಷಿ ಆಯಿತು. ಕನ್ನಡಿಗ ಕುಟುಂಬವನ್ನು ದೂರದ ಸೌದಿ ಅರೇಬಿಯಲ್ಲಿ ಭೇಟಿ ಆಗ್ತಾ ಇರೋದು ಬಹಳ, ಅದು ಹೇಳ್ಕೊಳ್ಳೋಕ್ಕೆ ಆಗಲ್ಲ ಅಂಥ ಒಂದು ವಿಶೇಷವಾದ ಅನುಭವ. ಎಲ್ಲ ಕನ್ನಡಿಗರಿಗೂ ನನ್ನ ಇಷ್ಟು ಚೆನ್ನಾಗಿ ಸ್ವಾಗತ ಕೋರಿದ್ದಕ್ಕೆ ಥ್ಯಾಂಕ್ ಯು. ಇವಾಗ ಹೊಟ್ಟೆ ಇಸ್ತಾ ಇದೆ ಅನ್ಸುತ್ತೆ ಎಲ್ಲರಿಗೂ. ಕಾದು ಊಟ ಮಾಡೋಣ. ಗ್ಲೋಬಲ್ ಕನ್ನಡಿಗನಿಗೆ ಎಲ್ಲ ಕಿಚನಲ್ಲೂ ಸ್ಪೆಷಲ್ ಎಂಟ್ರಿ. ನಮ್ಮ ಮೀನನ್ನು ಮಾಡ್ತಾ ಇರುವಂತಹ ಶೆಫು ನೋಡಿ, ಸಂಪೂರ್ಣವಾಗಿ ಗ್ಲೌಸ್ ಹಾಕ್ಕೊಂಡಿದ್ದಾರೆ, ಮಾಸ್ಕ್ ಹಾಕ್ಕೊಂಡಿದ್ದಾರೆ, ಹೇರ್ ಮಾಸ್ಕ್ ಹಾಕ್ಕೊಂಡಿದ್ದಾರೆ, ಫುಲ್ ಪ್ರೋಟೋಕಾಲ್ನ ಫಾಲೋ ಮಾಡ್ತಾ ಇದ್ದಾರೆ. ಮೀನನ್ನು ಸೀಳಿದ್ದಾರೆ, ಅದಕ್ಕೆ ಮಸಾಲೆಯನ್ನು ಲೇಪನ ಮಾಡ್ತಾ ಇದ್ದಾರೆ. ಆಹಾ, ಉಲ್ಟಾ ತಿರುಗಿಸಿ ಮತ್ತೆ ಒಳ್ಳೆ ಮುಖಕ್ಕೆ ಮೇಕಪ್ ಮಾಡ್ತಾರಲ್ಲ ಹಂಗೆ ಫಿಶ್ಗೆ ಮೇಕಪ್ ಮಾಡ್ತವ್ರೆ. ಮತ್ತೆ ತಿರುಗಿಸಿದ್ರು. ವಾಹ್, ಕೆಂಡದಲ್ಲಿ ಸುಡ್ತಾ ಇದ್ದಾರೆ, ಭಾಳ ಹೆಲ್ದಿ. ಒಟ್ಟು 3 ಮೀನುಗಳಿಗೆ ಮೇಕಪ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಅದು ಮ್ಯಾರಿನೇಟ್ ಆಗಿ ಸ್ಪೈಸಸ್ನ ಹೀರ್ಕೊಂಡು ಕೆಂಡದ ಕಾವಿನಿಂದ ಹೊರ ಹೊಮ್ತಾ ಇದೆ ಬಾರ್ಬಿಕ್ಯೂ ಫಿಶ್. ನಮ್ಮ ಹಾರ್ಡ್ ಕೋರ್ ಸಬ್ಸ್ಕ್ರೈಬರ್ ನಮ್ಮ ಜೊತೆಗಿದ್ದಾರೆ. ಅವ್ರ ಹೆಸರು ನಂಗೆ ಗೊತ್ತಿಲ್ಲ ಇನ್ನೂ, ಇವಾಗ ಕೇಳ್ತೀನಿ. ಮೇಡಮ್, ನಿಮ್ಮ ಹೆಸರೇನು? ಶ್ರುತಿ. ಎಷ್ಟು ವರ್ಷದಿಂದ ಸೌದಿಯಲ್ಲಿ ಇದ್ದೀರಾ? ಸೌದಿಯಲ್ಲಿ 1-2 ವರ್ಷ. ಹೆಂಗೆ ಅನ್ನಿಸ್ತಾ ಇದೆ? ಪರವಾಗಿಲ್ಲ, ನಮ್ಮ ಊರಿನ ಥರ ಅಲ್ಲ. ನೀವು ಒಳ್ಳೆ ಟೈಮಲ್ಲಿ ಬಂದಿದ್ದೀರಾ, ಅದಕ್ಕೆ ಚೆನ್ನಾಗಿದೆ ಅನಿಸ್ತಾ ಇದೆ. ನಮ್ಮ ವಿದ್ಯಾ ಮೇಡಮ್ನ ಕೇಳಿದಾಗ ಫುಲ್ ಸ್ಟೋರಿಗಳು ಹೇಳಿದ್ರು, ನಾನು ಎದುರೋಗ್ಬಿಟ್ಟೆ. ಹೌದು, ಅದೇ ಸ್ಟಾರ್ಟಿಂಗ್ ಅಲ್ಲಿ ಅದೇ ಪ್ರಾಬ್ಲಮ್ ಆಗಿತ್ತು, ಬಟ್ ಈಗ ಪರವಾಗಿಲ್ಲ, ಅಡ್ಜಸ್ಟ್ ಆಯ್ತು. 2 ವರ್ಷ ಆಗಿದೆ ಮದುವೆ ಆಗಿ? 3 ವರ್ಷ. ಓಕೆ. ಮಗನ ಹೆಸರೇನು? ದಿಯಾಂಶ್. ಎಷ್ಟು ಚೆನ್ನಾಗಿರೋ ಹೆಸರು ಇಟ್ಟಿದ್ದಾರೆ. ಎಷ್ಟು ವರ್ಷದಿಂದ ನಮ್ಮ ಗ್ಲೋಬಲ್ ಕನ್ನಡಿಗ ವಾಹಿನಿ ನೋಡ್ತಾ ಇದ್ದೀರಾ? 1 ವರ್ಷ ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದೀರಾ? ಎಲ್ಲ ವಿಡಿಯೋಸ್ ನಿಮ್ದಿಂತದ್ರು, ಇದು ಡ್ರೋನ್ ಎಲ್ಲ ಕಳೆದೋಗಿದ್ದು, ಮತ್ತೆ ಮೇಡಮ್ ಕಳೆದೋಗಿರೋದನ್ನ ಜ್ಞಾಪಿಸಿದ್ರೆ ಮನಸ್ಸಿಗೆ ನೋವಾಗುತ್ತೆ ಮೇಡಮ್. ಅಲ್ಲ, ನಾನು ಮಾಡೋ ಟ್ರಾವೆಲ್ ನೆನ್ಸ್ಕೊತಾ ಇಲ್ಲ, ನಾನು ಕಳ್ಕೊಂಡಿರೋದನ್ನ. ಅದೇ ನಮಗೂ ಬೇಜಾರಾಯ್ತು, ಅಷ್ಟೊಂದು ಕಷ್ಟಪಟ್ಟು ಮಾಡಿದಲ್ಲ. ಸೊ ಹೌದು, ಕರೆಕ್ಟು. ಅವ್ರ ಹಸ್ಬೆಂಡು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ನನ್ನ ಹತ್ರ ಬಂದ್ಬಿಟ್ಟು. ತೋರಿಸಿ ಅವ್ರನ್ನ, ಅಲ್ಲೇ ನಿಂತಿದ್ದಾರೆ. ಏನಂತ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಗೊತ್ತಾ? ನಮ್ಮ ಮನೇಲಿ ಯಾವಾಗಲೂ ನಿಮ್ಮ ವಿಡಿಯೋಸೇ ಓಡ್ತಾ ಇರುತ್ತೆ, ನಂಗೆ ಬೇರೆ ಏನೋ ನೋಡಕ್ಕೆ ಬಿಡ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಸ್ಟಾರ್ಟಿಂಗ್ ಹೇಳಿ ಕೊಟ್ಟಿದ್ದೆ ಅವರು, ವಿಡಿಯೋ ಹಾಕಿ ನೋಡಿ, ಇವ್ರದ್ದು ಒಳ್ಳೇದಿರತ್ತೆ ವಿಡಿಯೋ. ಇವಾಗ ನೀವೇ ನೋಡ್ತಾ ಇಲ್ವಾ ಸರ್? ಪಾಪ ಆಫೀಸ್ ಇರುತ್ತಲ್ಲ, ಇವಾಗ ಬೇರೆ ನಾನು ಉದ್ದುದ ವಿಡಿಯೋ ಮಾಡ್ತಾ ಇದ್ದೀನಿ.
ಸ್ವಲ್ಪ ಟೈಮ್ ಆದಾಗ ನೋಡ್ತಾರೆ. ಈಗ ಎರಡನೇ ಮೇಡಮ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್ ನಿಮ್ಮ ಹೆಸರೇನು? ಮಮತಾ. ಮಮತಾ ಮೇಡಮ್, ಏನು ಎಷ್ಟು ವರ್ಷ ಆಯ್ತು ನೀವು ಬಂದು ಸೌದಿಗೆ? 12 ವರ್ಷ ಆಯ್ತು. ನೀವು ಲೆಜೆಂಡು, ಹಾಂ ಸೀನಿಯರು. ಯಪ್ಪ, ಹೇಳಿ ಮೇಡಮ್, ಏನಾದ್ರು ಸ್ಟೋರಿ ಹೇಳಿ ಸೌದಿ ಬಗ್ಗೆ. ನಿಮ್ಗೆ ಏನು ಇಷ್ಟ ಸೌದಿಲಿ, ಏನು ಇಷ್ಟ ಇಲ್ಲ? ಸೌದಿಯಲ್ಲಿ ಮೊದಲೆಲ್ಲ ಇಲ್ಲಿ ಹುಡುಗಿ ಲೇಡೀಸಿಗೆಲ್ಲ ಡ್ರೈವಿಂಗ್ ಎಲ್ಲ ಇದಿರಲಿಲ್ಲ. ಈಗ ಡ್ರೈವಿಂಗ್ ಲೇಡೀಸ್ ಒಂದು 3 ವರ್ಷ ಆಯಿತು. ನೀವು ಡ್ರೈವ್ ಮಾಡ್ತೀರಾ? ನಾನು ಮಾಡೋದಿಲ್ಲ, ಆದರೆ ಎಲ್ಲ ಅವಳು ಬೇರೆಯವ್ರು ಮಾಡೋದು ನೋಡಿ ಖುಷಿ ಆಗ್ತಾ ಇದೆಯಾ? ಇಲ್ಲ ಅಂದರೆ ಅಲ್ಲ, ಬೇರೆ ಹೆಣ್ಮಕ್ಳು ಮಾಡೋದು ನೋಡಿ ಖುಷಿ ಆಗ್ತಾ ಇದೆಯಾ? ಸೌದಿ ಅಂದ್ರೆ ಸೇಫ್ ಕಂಟ್ರಿ. ಅಂದ್ರೆ ಸೇಫ್ ಹುಡುಗಿಯರು ಹೊರಗಡೆ ನೆಮ್ಮದಿಯಾಗಿ ಹೋಗ್ಬೋದು. ಅಂದ್ರೆ ವುಮೆನ್ ಸೇಫ್ಟಿ ಬಹಳ ಮುಖ್ಯ ಪ್ರತಿ ದೇಶಕ್ಕೂ. ಸೌದಿ ದೇಶದಲ್ಲಿ ಯಾರೊಬ್ಬರೂ ಕಣ್ಣಿತ್ತು ಸಹ ನೋಡಲ್ಲ, ಯಾಕಂದರೆ ಅಷ್ಟು ಕಠಿಣವಾದ ಪನಿಷ್ಮೆಂಟ್ಸ್ ಇದೆ. ಏನಾದರೂ ತೊಂದರೆ ಆದರೆ ಹೆಣ್ಮಕ್ಳಿಗೆ ತುಂಬ ಸಪೋರ್ಟ್ ಮಾಡುತ್ತೆ ಸೌದಿ ಗೌರ್ಮೆಂಟು. ಖುಷಿಯಾಗಿದ್ದೀರಾ ಇಲ್ಲಿ? ಇಲ್ಲಿ ಖುಷಿಯಾಗಿದ್ದೇವೆ. ಓಕೆ, ನಿಮ್ಮ ಮನೆಗೆ ಬರೋದು ಮಿಸ್ ಆಯಿತು, ನಿಮ್ಮ ಕೈನ ಅಡುಗೆ ಊಟ ಮಾಡೋದು ಮಿಸ್ ಆಯಿತು. ವಿದ್ಯಾ ಮೇಡಮ್ ಮಾತ್ರ ಊಟ ಮಾಡಿರೋದು ಇಲ್ಲಿವರೆಗೂ. ಬನ್ನಿ, ನೆಕ್ಸ್ಟ್ ಟೈಮ್ ಬರ್ತೀನಿ. ಇನ್ನೊಂದ್ಸಲಿ ಬರೋದಕ್ಕೆ ಏನಾದ್ರು ಒಂದು ಕಾರಣ ಬೇಕಲ್ವಾ? ಭಾಳ ಖುಷಿ ಆಯಿತು ನೀವು ಮಾತಾಡಿದ್ದು. ಬ್ಯಾಕ್ ಟು ನಮ್ಮ ವಿದ್ಯಾ ಮೇಡಮು, ಅವ್ರು ನಮ್ಮ ಇಂಟರ್ವ್ಯೂ ಬರೋವಂತೆ ನಾಚ್ಕೊಂಡು ದೂರ ಹೋಗ್ತಾರೆ. ಅವತ್ತು ಕತ್ಲಲ್ಲಿದ್ದೀವಿ, ಇವತ್ತು ಬೆಳಕಲ್ಲಿದ್ದೀವಿ ಅಲ್ವಾ? ಥ್ಯಾಂಕ್ ಯು, ನೀವೆಲ್ಲ ನನ್ನನ್ನು ಇನ್ವೈಟ್ ಮಾಡಿದ್ದಕ್ಕೆ ಇವತ್ತು ಊಟಕ್ಕೆ. ಅಥವಾ ನೀವೆಲ್ಲ ಊಟಕ್ಕೆ ಸೇರ್ತಾ ಇದ್ದೀರಿ, ಮತ್ತೆ ನನ್ನ ಮಧ್ಯ ನನ್ನ ಹಾಕೊಂಬಿಟ್ರೆ ನನಗೋಸ್ಕರನೇ ಮಾಡಿರೋದ್ರಿ. ಇದು ರಿಯಲಿ ಎಮೋಷನಲ್ ಮೂಮೆಂಟ್ ನನಗೆ. ಥ್ಯಾಂಕ್ ಯು. ಎಲ್ಲರಿಗೂ ಸೌದಿ ಬಗ್ಗೆ ಏನು ಇಷ್ಟ ಆಯಿತು ಅಂತ ಕೇಳಿದೆ. ನಮ್ಮ ಸಂಪತ್ ಶೆಟ್ರನ್ನ ಕೇಳಿದೆ, ಒಂದು ಉತ್ತರ ಕೊಟ್ಟರು, ತಲೆ ಕೆಟ್ಟೋಯ್ತು ನನಗೆ. ಬ್ರೋ, ನಿಮಗೆ ಸೌದಿ ಬಗ್ಗೆ ಏನು ಇಷ್ಟ ಆಯಿತು? ಸೌದಿ ರಿಯಾಲ್, ಸೌದಿ ಕಾಸ್ ಅಂತ್ರಿ. ನೋಡಿ ಮನುಷ್ಯ, ಹೌದು ನಿಜ, ಅವ್ರು ಹೇಳ್ತಾ ಕರೆಕ್ಟ್. ದುಡ್ಡಿದ್ರೇ ದುನಿಯಾ. ಸೌದಿ ರಿಯಾಲ್ ಇದ್ರೆ, 1 ರಿಯಾಲ್ ಇದ್ರೆ 23 ರೂಪಾಯಿ ಕೈಯಲ್ಲಿದ್ದಂಗೆ. ಒಂದು 2 ಲಕ್ಷ, 5 ಲಕ್ಷ, 10 ಲಕ್ಷ, 50 ಲಕ್ಷ ರಿಯಾಲ್ ಇದ್ರೆ ನೆಕ್ಸ್ಟ್ ಲೆವೆಲ್ ಅಲ್ವಾ? ಇರ್ತಾನೆ ಇರಲಿಲ್ಲ ನಾವು ನೆಕ್ಸ್ಟ್ ಡೇ. ಓಕೆ, ಅಫ್ಕೋರ್ಸ್ ಎಲ್ಲರೂ ಲೈಫಲ್ಲಿ ದುಡಿಯೋದೇ, ಸಂಪಾದನೆ ಮಾಡಿ ಲೈಫನ್ನು ಸೆಟ್ಲ್ ಮಾಡ್ಕೊಳ್ಳೋದಕ್ಕೆ. ಎಲ್ಲ ಕನ್ನಡಿಗರು ಬೇರೆ ಬೇರೆ ಕಡೆ ಬಂದು ಕಷ್ಟಪಟ್ಟು ದುಡಿತಾ ಇರೋದು ಅದಕ್ಕೋಸ್ಕರ. ಅಲ್ಟಿಮೇಟ್ಲಿ ಚಿಲ್ಲಾಗಿ ರಿಟೈರ್ಡ್ ಲೈಫನ್ನು ನಡೆಸ್ಬೋದು ಅಂತ. ಈಗ ಮೀನನ್ನು ಎಣ್ಣೆ ಒಳಗೆ ಅದ್ದಿ ಕರಿತಾ ಇದ್ದಾರೆ ನೋಡಿ, ಎಷ್ಟು ದೊಡ್ಡ ತವಾರಿ. ಧೈರ್ಯವಾಗಿ ತಿನ್ಬೋದು, ಯಾಕೆಂದರೆ ಸೌದಿಲಿ ಫುಡ್ ಸೆಕ್ಯೂರಿಟಿ ತುಂಬ ಚೆನ್ನಾಗಿದೆ. ಒಂಚೂರು ಕ್ಲೀನ್ ಇಲ್ಲ ಅಂದ್ರೂ ಬಲಾದಿಯನ್ನು ಗ್ರೂಪ್ ಬಂದ್ಬಿಟ್ಟು ಬ್ಯಾನೇ ಮಾಡಿಬಿಡುತ್ತೆ ಹೋಟೆಲ್ನ. ಎಷ್ಟು ಕ್ಲೀನ್ ಆ್ಯಂಡ್ ನೀಟಾಗಿರುವಂತಹ ಜಾಗದಲ್ಲಿ ಮಾಡ್ತಾರೆ ನೋಡಿ, ಎಲ್ಲೂ ಒಂಚೂರು ಕೊಳೆ ಇಲ್ಲ, ಪರ್ಫೆಕ್ಟ್ ಆಗಿದೆ. ಗುಡ್. ಇವಾಗ ಆಯಿಲಲ್ಲಿ ಡೀಪ್ ಫ್ರೈ ಆಗ್ತಾ ಇದೆ. ಈ ಕಡೆ ಮೀನೆಲ್ಲ ಬಾರ್ಬಿಕ್ಯೂ ಆಗಿ ಸಿದ್ಧವಾಗ್ತಾ ಇದೆ. ಇನ್ನೊಂದು ಸೈಡು ಪ್ರಾನ್ಸ್ ಬಾರ್ಬಿಕ್ಯೂನ ಕೂಡ ನೋಡ್ಬೋದು ನೀವು, ಅದನ್ನು ಕೂಡ ಸೆಟ್ ಮಾಡಿ ಇಡ್ಲಾಗ್ತಾ ಇದೆ. ಅದೇ ಮೀನಿನ ಒಳಗೇನೆ ಪ್ರಾನ್ಸ್ ಬಾರ್ಬಿಕ್ಯೂನು ಇಟ್ಟಿದ್ದಾರೆ. नितिन भाई, दिस इज योर सिलेक्शन, दिस होटल? वी यूज्ड टू कम हियर. इधर का फूड अच्छा है, और ये जो फिश है स्पेशली अल्फाम और ये डीप फ्राई आपको भी ट्राई करने के लिए आपको लेके आए इधर. थैंक यू सो मच नितिन भाई. ಬಂತು ಬಂತು ಊಟ ಬಂತು 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 ಮೀನು ಬಂತು ಬಂತು ಇಡೀ ಸಮುದ್ರನೇ ಬಂತು ಟೇಬಲ್ಗೆ. ಆಹಾ, ನೋಡಿ ಹೆಂಗೆ ರೆಡಿ ಮಾಡಿಕೊಡ್ತಾರೆ ಇಲ್ಲಿ. ಎಲ್ಲರೂ ಫ್ಯಾಮಿಲಿ ರೂಮಲ್ಲಿ ಕೂತಿದ್ದೀವಿ, ಎಲ್ಲ ಇಡೀ ಕನ್ನಡ ಕುಟುಂಬಗಳೆಲ್ಲ ಕೂತ್ಕೊಂಡು ಊಟವನ್ನು ಸವಿಯೋದಕ್ಕೆ ಸಿದ್ಧವಾಗಿದ್ದೀವಿ. ಮಕ್ಕಳಂತೂ ಕಾಯ್ತಾ ಇದ್ದಾರೆ. ಇಲ್ಲೂ ಅಷ್ಟೇ, ನಮಗೊಂದು ಪ್ಲೇಟ್ ಬಂತು, ಅಲ್ಲೊಂದು ಪ್ಲೇಟ್ ಬಂತು. ನೋಡಿ ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ, ಡೀಟೇಲಾಗಿ ತೋರಿಸೋಣ ನಿಮಗೆ. ಹೃದಯದ ಆಕಾರದಲ್ಲಿ ಕಟ್ ಮಾಡಿದಂತಹ ಸೌತೆಕಾಯಿ, ದೊಡ್ಡ ದೊಡ್ಡ 2 ಮೀನು. ಇದೊಂಥರ ಮಿಕ್ಸ್ ಆಫ್ ಅರೇಬಿಕ್ ಮತ್ತು ಕೇರಳ ಸ್ಟೈಲ್ ಕುಕಿಂಗ್ ಅಂತ ಕರಿಬೋದು. ಖಾರನೂ ಹಾಕಿದ್ದಾರೆ, ಯಾಕಂದರೆ ಅರೇಬಿಕ್ ಫುಡ್ಡಲ್ಲಿ ಚೂರು ಖಾರನೇ ಇರಲ್ಲ. ಇದು ಕೇರಳದವ್ರು ಒಂದು ಮಾಡ್ತಿರೋ ಅರೇಬಿಕ್ ರೆಸ್ಟೋರೆಂಟ್ ಆಗಿರೋದ್ರಿಂದ ಎಲ್ಲ ಸ್ಪೈಸಸ್ ಕೂಡ ಇದೆ. 1, 2, 3 ಮೀನಿದೆ, 2 1. ಆಮೇಲೆ ಪ್ರಾನ್ಸ್ನು ಕೂಡ ಸೈಡಲ್ಲೇ ಜೋಡಿಸಿರಿ ನೋಡಿ. ಇದು ಪ್ರಾನ್ಸ್ ಸಕ್ಕದಾಗಿ ಕಾಣಿಸ್ತದೆ. ಬನ್ನಿ ಬ್ಯಾಟಿಂಗ್ ಆಡುವ. ಕೆಳಗಡೆ ಒಂದು ಬೆಡ್ ಫುಲ್ಲು ಅನ್ನ ಇದೆ, ಬುಖಾರಿ ರೈಸ್ ಅಂತಾರೆ ಅದನ್ನು. ಊಟ ಸಿದ್ಧವಾಗಿದೆ, ಊಟ ಮಾಡೋಣ. ಆತ್ಮತೃಪ್ತಿ ಆದಂತಹ ಊಟ, ಒಂದು ಅಗಳು ಬಿಟ್ಟಿಲ್ಲ. ಎಲ್ಲರೂ ಬಡಿದು ಬಾಯಿ ಹಾಕೊಂಡ್ಬಿಟ್ವಿ. ಸಖತ್ತಾಗಿತ್ತು ಊಟ ಆದಮೇಲೆ ಇನ್ನೇನು ಅಷ್ಟು ಈ ಲೆವೆಲ್ಗೆ ಊಟ ಮಾಡಿದ್ರೆ ಹೊಟ್ಟೆ ತುಂಬಿದ್ಮೇಲೆ ಅಲ್ಲಾಡೋಕ್ಕಾಗಲ್ಲ. ಸಖತ್ತಾಗಿತ್ತು ಊಟ, ಸಖತ್ತಾಗಿತ್ತು ಮಾತು. ಟೈಮ್ನ ಅಭಾವ. ನಾಳೆ ಬೆಳಗ್ಗೆ 6 ಗಂಟೆಗೆ ನಾನು ಹೊರಡಬೇಕು.
ವಾಪಸ್ ಮನೆ ಹೋಗಿ ಬ್ಯಾಗೆಲ್ಲ ಪ್ಯಾಕ್ ಮಾಡೋದಿದೆ, ಇನ್ನೂ ಸಾಕಷ್ಟು ಕೆಲಸಗಳಿದೆ. ಬನ್ನಿ ಮುಂದಕ್ಕೆ ಹೋಗೋಣ. ಖುಷಿ ಆಗುತ್ತೆ ನೋಡಿ, ಎಲ್ಲ ಕುಟುಂಬಗಳು ಕನ್ನಡಿಗರು ಒಟ್ಟಿಗೆ ಮಾತಾಡ್ಕೊಳ್ಳೋದು, ಒಟ್ಟಿಗೆ ಪ್ಲ್ಯಾನ್ ಮಾಡೋದು. ಆಲ್ರೆಡಿ ನೆಕ್ಸ್ಟ್ ವೀಕೆಂಡ್ ಎಲ್ಲಿ ಸಿಗೋಣ ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಇದೇ ಗ್ಲೋಬಲ್ ಕನ್ನಡಿಗರ ಉದ್ದೇಶ. ಇಡೀ ವಿಶ್ವದಲ್ಲಿ ಎಲ್ಲ ಕನ್ನಡಿಗರು ಒಗ್ಗಟ್ಟಾಗಿ ಹೊಸ ಹೊಸ ಆಪರ್ಚುನಿಟಿನ ಒಬ್ರಿಗೊಬ್ರು ಕ್ರಿಯೇಟ್ ಮಾಡಿಕೊಟ್ರೆ ನಮ್ಮ ಲೋಕ ಎಷ್ಟು ಸುಂದರವಾಗುವುದು ಅಲ್ವಾ. ನಾವೆಲ್ಲರೂ ಅದಕ್ಕೋಸ್ಕರ ಶ್ರಮಿಸೋಣ ಅಂತ ಹೇಳ್ತಾ ಶುಭರಾತ್ರಿ. ನೋಡಿದ್ರಲ್ಲ ಎಷ್ಟು ಸಖತ್ತಾಗಿತ್ತು ಊಟ. ಊಟದ ನಂತರ ಎಲ್ಲರೂ ನಿಂತ್ಕೊಂಡು ಫೋಟೋ ಶೂಟ್ ಮಾಡಿದ್ವಿ. ಎಲ್ಲರ ಮನೆಗೂ ಎಲ್ಲರೂ ಇನ್ವೈಟ್ ಮಾಡಿದ್ರು, ಆದರೆ ಎಲ್ಲರ ಮನೆಗೂ ಹೋಗಕ್ಕೆ ಸಾಧ್ಯ ಇಲ್ಲ ಇರುವಂತಹ ಕೆಲವೇ ಸಮಯದಲ್ಲಿ. ನಾಳೆ ನಾನು ಹೊರಡ್ತಾ ಇದ್ದೀನಿ ಮದೀನಾಗೆ ಹೋಗೋ ಮುಂಚೆ ಈ ಜೆದ್ದಾ ಕನ್ನಡಿಗರನ್ನ ಮೀಟ್ ಮಾಡಿ ಬಹಳ ಖುಷಿ ಆಯಿತು. ಎಷ್ಟೋ ವರ್ಷಗಳಿಂದ ಇವರು ಇಲ್ಲಿ ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ. ಎಲ್ಲರೂ ಬಹಳ ಖುಷಿಯಾಗಿದ್ದಾರೆ. ಅವರ ಲೈಫ್ ಎಕ್ಸ್ಪೀರಿಯನ್ಸಸ್ನ ಕೂಡ ಶೇರ್ ಮಾಡಿದ್ರು. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಚಾನಲ್ಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ನನ್ನ ಪ್ರೀತಿಯ ಗ್ಲೋಬಲ್ ಕನ್ನಡಿಗರೇ, ಜೈ ಕರ್ನಾಟಕ ಮತ್ತು ಜೈ ಭುವನೇಶ್ವರಿ.